ನಮಸ್ಕಾರ ಸ್ನೇಹಿತರೆ. ಈಗ ಪಶುಗಳಲ್ಲಿ ರಕ್ತ ಪರೋಪಜೀವಿ ಕಾಯಿಲೆ ಅನಾಪ್ಲಾಸ್ಮೋಸಿಸ್ ಇದರ ಬಗ್ಗೆ ನಾವು ಒಂದಿಷ್ಟು ತಿಳ್ಕೊಳ್ಳೋಣ. ಈ ಅನಾಪ್ಲಾಸ್ಮೋಸಿಸ್ ಎಂಬ ಕಾಯಿಲೆ ಏನಿದೆ ಇದು ಸಹಿತ ಈ ಬೆಬೇಸಿಯೋಸಿಸ್ ಮತ್ತು ಥೈಲೇರಿಯೋಸಿಸ್ ಈ ಕಾಯಿಲೆಗಳಂತೆ ರಕ್ತಹೀನತೆಯನ್ನು ಉಂಟು ಮಾಡುವಂತಹ ಮತ್ತು ಉಣುಗಿನಿಂದ ಬರುವಂತಹ ಒಂದು ಬಹಳ ಮುಖ್ಯವಾದ ಒಂದು ಕಾಯಿಲೆ. ಹಾಗೆ ಇದು ಉಣ್ಣೆಗಳಿಂದ ಬರುವಂತಹ ಒಂದು ಕಾಯಿಲೆ. ಬಹಳ ಸಾಮಾನ್ಯವಾಗಿ ಪಶುಗಳಲ್ಲಿ ಉಣ್ಣೆಗಳಿಂದ ಅನೇಕ ಕಾಯಿಲೆಗಳು ಹರಡುತ್ತವೆ. ಅದರಲ್ಲಿ ಪ್ರಮುಖವಾದದ್ದು ಥೈಲೇರಿಯಾಸಿಸ್, ಮತ್ತು ಇದಾದಮೇಲೆ ಅನಾಪ್ಲಾಸ್ಮೋಸಿಸ್ ಮತ್ತು ಬೆಬೇಸಿಯೋಸಿಸ್. ಈ ಮೂರು ಕಾಯಿಲೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾವು ಅನಾಪ್ಲಾಸ್ಮೋಸಿಸ್ ಹೊರತುಪಡಿಸಿ ಬೆಬೇಸಿಯೋಸಿಸ್ ಮತ್ತು ಥೈಲೇರಿಯಾಸಿಸ್ ಈ ಕಾಯಿಲೆಗಳ ಬಗ್ಗೆ ತುಂಬ ವಿಶೇಷವಾಗಿ ತಿಳ್ಕೊಂಡಿದ್ದೀವಿ. ಈ ಕಾಯಿಲೆ ಉಣ್ಣೆಗಳಿಂದ ಬರುವಂತಹ ಒಂದು ಪ್ರಮುಖವಾದ ಕಾಯಿಲೆ. ಅನಾಪ್ಲಾಸ್ಮಾ ಮಾರ್ಜಿನೇಲ್ ಎಂಬ ಒಂದು ಗುಂಪಿಗೆ ಸೇರಿದಂತಹ ಪರೋಪಜೀವಿಗಳಿಂದ, ಅದರಲ್ಲೂ ರಕ್ತ ಪರೋಪಜೀವಿಗಳಿಂದ ದನಗಳಲ್ಲಿ ಈ ಕಾಯಿಲೆ ಬರುತ್ತದೆ. ಇದರಿಂದ ಏನೇನಾಗುತ್ತೆ ಅಂತಂದರೆ ತುಂಬ ಹಸುಗಳು ಕ್ಷೀಣಿಸ್ತವೆ, ತುಂಬ ನಿಶ್ಶಕ್ತಿಯಿಂದ ಬಳಲ್ತವೆ ಮತ್ತು ಬಹಳ ಮುಖ್ಯವಾಗಿ ರಕ್ತಹೀನತೆಯಿಂದ ಬಳಲ್ತವೆ. ಕೊನೆಗೆ ಕಾಮಾಲೆ ಇದು ಸಹಿತ ಈ ಕಾಯಿಲೆಗಳಲ್ಲಿ ಬಹಳ ಸಾಮಾನ್ಯವಾದ ಒಂದು ರೋಗ ಲಕ್ಷಣ. ಮತ್ತು ಕುರಿ ಮತ್ತು ಮೇಕೆಗಳಲ್ಲಿ ಸಹಿತ ಈ ಕಾಯಿಲೆ ಬರ್ಬೋದು. ಆದರೆ ಇವುಗಳಲ್ಲಿ ಅಷ್ಟೊಂದು ಜಾಸ್ತಿಯಾಗಿ ಈ ಕಾಯಿಲೆಯ ಲಕ್ಷಣಗಳು ಇದರಲ್ಲಿ ಕಂಡು ಬರುವುದಿಲ್ಲ. ಕಾರಣ ಕುರಿ ಮೇಕೆಗಳಲ್ಲಿ ಬಂದರೆ ಸಹಿತ ಅದು ಸಾಕಷ್ಟು ಅವುಗಳಲ್ಲಿ ಆರ್ಥಿಕ ನಷ್ಟ ಉಂಟು ಮಾಡುತ್ತೆ. ಆದರೆ ಲಕ್ಷಣಗಳು ಅಷ್ಟೊಂದು ಕಂಡು ಬರುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಇದಾದಮೇಲೆ ಇಲ್ಲಿ ನಾವು ನೋಡೋದು ಈ ಕಾಯಿಲೆಯಿಂದ ಏನೇನು ತೊಂದರೆ ಆಗುತ್ತೆ ಅಂತಂದರೆ, ಮೊದಲನೆಯದು ಈ ಪಶುಗಳಿಂದ ಬರುವಂತಹ ಹಾಲಿನ ಉತ್ಪನ್ನ ಅತ್ಯಂತ ಕಡಿಮೆ ಆಗುತ್ತೆ. ಅವುಗಳ ಚರ್ಮ ಹಾಳಾಗೋದ್ರಿಂದ ಅನೇಕ ಲಾಸ್ ಆಗುತ್ತೆ. ಅದಲ್ಲದೆ ಅವುಗಳಲ್ಲಿ ಸಂತಾನೋತ್ಪತ್ತಿ ಹೀನತೆಯಿಂದ ಸಹಿತ ತೊಂದರೆ ಆಗುತ್ತೆ. ನಂತರ ಅವುಗಳ ಚಿಕಿತ್ಸೆಗಾಗಿ ಅನೇಕ ಹಣವನ್ನು ಈ ಪಶು ಮಾಲಕ ವ್ಯಯಿಸಬೇಕಾಗತ್ತೆ. ಕಾರಣ ಈ ಎಲ್ಲ ಕೊರತೆಗಳು ಇದರಲ್ಲಿ ಇದ್ದಾವೆ ಅಂತಂದರೆ ತಪ್ಪೇನು ಆಗಲಿಕ್ಕಿಲ್ಲ. ನಂತರ ಈ ಕಾಯಿಲೆಗಳಲ್ಲಿ ಬಹುತೇಕ ಜಾನುವಾರುಗಳು, ಅದರಲ್ಲೂ ಮಿಶ್ರತಳಿಯ ಜಾನುವಾರುಗಳು ಸಾಮಾನ್ಯವಾಗಿ ಬಾಧನೆಗೆ ಒಳಪಡ್ತವೆ. ಹಾಗಂತ ನಮ್ಮ ಸ್ಥಳೀಯ ಜಾನುವಾರುಗಳು ಬಾಧನೆಗೆ ಒಳಪಡಲ್ಲ ಅಂತ ಏನೂ ಇಲ್ಲ, ಅವು ಸಹಿತ ಒಳಪಡ್ತವೆ. ಇದಾದಮೇಲೆ ಈ ಕಾಯಿಲೆ ಪ್ರಪಂಚದ ಬಹುತೇಕ ಎಲ್ಲ ಭಾಗಗಳಲ್ಲಿಯೂ ಸಹಿತ ಇದ್ದೇ ಇದೆ. ಉದಾಹರಣೆಗೆ ನಾವೀಗ ಏಷ್ಯಾ ಖಂಡದಲ್ಲಿ ನೋಡಬೇಕಾದ್ರೆ ಇದು ಕೆಂಪು ಭಾಗದಲ್ಲಿ ಅದಿದೆ. ಇದು ಏಷ್ಯಾ ಖಂಡದಲ್ಲಿರುವಂತಹ ಒಂದು ಕಾಯಿಲೆಯ ಇದು ವಿಧಾನ. ಇದರಲ್ಲಿ 33% ಇದೆ ಪಶುಗಳಲ್ಲಿ. ಅದಾದಮೇಲೆ ಉಳಿದಂತಹ ಯುರೋಪ್ ಖಂಡದಲ್ಲಿ ಇದು 42%. ಅದರಲ್ಲೂ ಈ ದಕ್ಷಿಣ ಆಫ್ರಿಕಾದಲ್ಲಿರುವಂತಹ ಅಥವಾ ಆಫ್ರಿಕಾದಲ್ಲಿರುವಂತಹ ಬಹುತೇಕ ದೇಶಗಳಲ್ಲಿ 35% ಇದೆ. ಬಹಳ ಆಶ್ಚರ್ಯಕರವಾಗಿ ಈ ದಕ್ಷಿಣ ಅಮೆರಿಕಾದಲ್ಲಿ ಇದು 82% ವರೆಗೆ ಇದೆ ಅಂತಂದರೆ ಆಶ್ಚರ್ಯ ಆಗ್ಬೋದು. ಉತ್ತರ ಅಮೆರಿಕಾದಲ್ಲಿ ಸ್ವಲ್ಪ ಕಡಿಮೆ ಇದೆ, 36% ಈ ಕಾಯಿಲೆಯ ಒಂದು ಪರಿಣಾಮ ಇದ್ದೇ ಇದೆ. ಇದು ಬಹಳ ಮುಖ್ಯವಾಗಿ ತೀವ್ರವಾದಂತಹ ಆರ್ಥಿಕ ಹಾನಿಯನ್ನು ಉಂಟು ಮಾಡುವಂತಹ ಕಾಯಿಲೆ. ಭಾರತವು ಸೇರಿದಂತೆ ಪ್ರಪಂಚದ ಎಲ್ಲ ಖಂಡಗಳಲ್ಲಿ ಈ ಕಾಯಿಲೆ ಇದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಒಂದಿಷ್ಟು ಇದರ ಪ್ರಭಾವ ಕಡಿಮೆ. ಮತ್ತು ಇದಲ್ಲದೆ ಈಗ ಉತ್ತರ ಮತ್ತು ದಕ್ಷಿಣ ಅಮೆರಿಕದಲ್ಲಿ, ಅದರಲ್ಲೂ ಬ್ರಾಜಿಲ್ ಮತ್ತು ಅರ್ಜೆಂಟೈನಾ, ಅದಲ್ಲದೆ ವೆನಿಜುವೆಲಾ, ಕೆನಡಾ, USA, ಮೆಕ್ಸಿಕೋ ಇತ್ಯಾದಿ ಅನೇಕ ದೇಶಗಳಲ್ಲಿ ಈ ಕಾಯಿಲೆ ಬಹಳ ಹಬ್ಬುವ ಒಂದು ಸಾಧ್ಯತೆ ಇದೆ. ಅದಲ್ಲದೆ ಕ್ಯೂಬಾದಂತಹ ದೇಶಗಳಲ್ಲಿ, ದಕ್ಷಿಣ ಆಫ್ರಿಕಾದ ನೈಜೀರಿಯಾ, ಸ್ಪೇನ್, ಕೆನಡಾ, ಇಟಲಿ, ಮತ್ತು ಚೈನಾ, ಜಪಾನ್, ಫಿಲಿಪೈನ್ಸ್, ಆಸ್ಟ್ರೇಲಿಯಾ ಇದು ಸಹಿತ ಒಂದಷ್ಟು ವರದಿಗಳು ಇಲ್ಲಿದೆ. ಇದರಲ್ಲಿ ಭಾರತದಲ್ಲಿ ಇರುವಂತಹ ಒಂದಷ್ಟು ವರದಿಗಳು ಇದರಲ್ಲಿ ಇಲ್ಲ. ಆದರೆ ಮುಂದಿನ ನಮ್ಮ ಚಿತ್ರದಲ್ಲಿ ಇದರ ಬಗ್ಗೆ ವರದಿ ಇದೆ. ಇದು ಸಹಿತ ಪ್ರಪಂಚದಲ್ಲಿ ಇರುವಂತಹ ಅನೇಕ ಖಂಡಗಳಲ್ಲಿ ಈ ಕಾಯಿಲೆ ಇರುವ ಬಗ್ಗೆ 2024ರಲ್ಲಿ ಒಂದು ವರದಿಯಾಗಿದೆ. ಅದರ ಪ್ರಕಾರ ಪ್ರಪಂಚದ ಬಹುತೇಕ ಭಾಗದಲ್ಲಿ ಈ ಕಾಯಿಲೆ ಇದ್ದೇ ಇದೆ. ಭಾರತದಲ್ಲಿ ಈ ಕಾಯಿಲೆಯ ಒಂದು ಇಷ್ಟು ಶೇಕಡ ಇದೆ ಅಂತಂದರೆ 11% ಜಾನುವಾರುಗಳಲ್ಲಿ
ಇದರಲ್ಲಿ ಕಂಡುಬರುತ್ತೆ. ಮತ್ತು ಪ್ರಪಂಚದಲ್ಲಿ 39% ಜಾನುವಾರುಗಳಲ್ಲಿ ಕಂಡುಬರುತ್ತೆ. ಈಗಾಗಲೇ ಹೇಳಿದಾಗೆ ಅತ್ಯಂತ ಜಾಸ್ತಿ ಇರುವುದು 82% ಇರುವುದು ದಕ್ಷಿಣ ಅಮೆರಿಕದಲ್ಲಿರುವಂತಹ ದೇಶಗಳಲ್ಲಿ. ನಂತರ ಏಷ್ಯಾ ಖಂಡದಲ್ಲಿ ಇದು 33%, ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದು 6% ಮಾತ್ರ ವರದಿಯಾಗಿದೆ. ಅದಲ್ಲದೆ ಈ ಉತ್ತರ ಪ್ರದೇಶದ ಕೆಳಭಾಗದ ಮಧ್ಯಪ್ರದೇಶ ಮತ್ತಿತರ ದೇಶಗಳಲ್ಲಿರುವಂತಹ ಕಾಯಿಲೆ ಒಂದು 61%, ಮತ್ತು ಇತರ ಜಮ್ಮು ಕಾಶ್ಮೀರ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ ಇತ್ಯಾದಿ ಅನೇಕ ಕಡೆಯಲ್ಲಿ ಈ ಕಾಯಿಲೆ ಇದೆ. ಭಾರತದಲ್ಲಿ 11%, ಪ್ರಪಂಚದಲ್ಲಿ ಇದು ಸರಾಸರಿಯನ್ನು ತೆಗೆದುಕೊಂಡಾಗ 39%. ಅಂದರೆ ಭಾರತದಲ್ಲಿ ಇದರ ಪ್ರಮಾಣ ತುಂಬ ಕಡಿಮೆ ಇದೆ ಅಂತಲೇ ನಾವು ಹೇಳ್ಬೋದು. ಈಗ ಈ ಒಂದು ಭಾರತದ ನಕಾಶೆಯನ್ನು ತೆಗೆದುಕೊಂಡಾಗ ಬಹಳ ಹತ್ತಿರದಿಂದ ನಾವು ಗಮನಿಸಬೇಕಾದಾಗ ಈ ಕಾಯಿಲೆ ಬಹಳ ಜಾಸ್ತಿ ಇದೆ ಎನ್ನುವುದು ಮಧ್ಯಪ್ರದೇಶದಲ್ಲಿ ತುಂಬ ಜಾಸ್ತಿ ಇದೆ. ಅದಾದಮೇಲೆ ಅದು 61%, ಮತ್ತು 16% ಉತ್ತರ ಪ್ರದೇಶ್, ಬಿಹಾರ್, ಒರಿಸ್ಸಾ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಹೀಗೆ ಅನೇಕ ರಾಜ್ಯಗಳಲ್ಲಿ ಸರಾಸರಿ 16% ಇದೆ. ಜಮ್ಮು ಕಾಶ್ಮೀರ್, ಪಂಜಾಬ್, ಉತ್ತರಾಖಂಡ್ ಮತ್ತು ಹರಿಯಾಣ ಇದರಲ್ಲಿ 17%, ಮತ್ತು ರಾಜಸ್ಥಾನ ಮತ್ತು ಮಹಾರಾಷ್ಟ್ರಗಳಲ್ಲಿ ಸರಾಸರಿ 6%. ಅಂದರೆ ನಮ್ಮಷ್ಟೇ ಕರ್ನಾಟಕ, ಆಂಧ್ರ, ತಮಿಳುನಾಡಿನಷ್ಟೇ ಈ ಕಾಯಿಲೆ ಕಂಡುಬರುತ್ತೆ ಅಂತಂದರೆ ಆಶ್ಚರ್ಯವಾದ ವಿಷಯ ಏನೂ ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದ ತಿಳ್ಕೊಳ್ಬೇಕಾದ್ರೆ ಈಗಾಗಲೇ ಹೇಳಿದಾಗೆ ದನಗಳಲ್ಲಿ ಇದು ಅನಾಪ್ಲಾಸ್ಮಾ ಮಾರ್ಜಿನೇಲ್, ಅಂದರೆ ರಕ್ತ ಕಣದ ಒಂದು ಅಂಚಿನಲ್ಲಿರುವಂತಹ ಒಂದು ಕ್ರಿಮಿ ಅಂತ ಕರೀತಾರೆ. ಇದಕ್ಕೆ ಅನಾಪ್ಲಾಸ್ಮಾ ಮಾರ್ಜಿನೇಲ್. ಅಥವಾ ಮತ್ತು ಈ ಕುರಿಗಳಲ್ಲಿ, ಆಡುಗಳಲ್ಲಿ ಇವು ಸಹಿತ ಅನೇಕ ಬಾರಿ ನಾವು ಈ ಕಾಯಿಲೆಯನ್ನು ನೋಡ್ಬೋದು. ಇವುಗಳಲ್ಲಿ ಅನಾಪ್ಲಾಸ್ಮಾ ಓವಿಸ್, ಕುರಿ ಮತ್ತು ಮೇಕೆಗಳಲ್ಲಿ ಇವು ಅನಾಪ್ಲಾಸ್ಮೋಸಿಸ್ ಕಾಯಿಲೆಯನ್ನು ಇವು ಉಂಟು ಮಾಡ್ತವೆ. ಇದೇ ಕುರಿಗಳಲ್ಲಿ ಮತ್ತು ದನಗಳಲ್ಲಿ ಸಹಿತ ಕ್ಷೀಣಿಸುವಿಕೆ, ನಿಶಕ್ತಿ, ಅತ್ಯಂತ ಮುಖ್ಯವಾಗಿ ರಕ್ತಹೀನತೆ, ಇದು ಬಹಳ ಮುಖ್ಯವಾಗಿ ಕಾಯಿಲೆಗಳಲ್ಲಿ ಕಂಡುಬರುವಂತಹ ಒಂದು ಲಕ್ಷಣ. ರಕ್ತಹೀನತೆ, ಬಹಳ ಪ್ರಾಣಿಗಳು ರಕ್ತಹೀನತೆಯಿಂದ ಬಳಲ್ತವೆ. ಇದಲ್ಲದೆ ಈ ಕಾಮಾಲೆ, ಇದು ಸಹಿತ ಈ ಕಾಯಿಲೆಯ ಒಂದು ಪ್ರಮುಖವಾದ ಒಂದು ಲಕ್ಷಣ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಕುರಿ ಮತ್ತು ಮೇಕೆಗಳಲ್ಲಿ ಇದು ಯಾವುದೇ ಒಂದು ಬಾಹ್ಯ ಲಕ್ಷಣಗಳನ್ನು ಉಂಟು ಮಾಡಲ್ಲ, ಆದರೆ ಅವುಗಳಲ್ಲಿ ಸಾವು ನೋವನ್ನು ಉಂಟು ಮಾಡುತ್ತವೆ. ಆದರೆ ಈ ಕುರಿ ಮತ್ತು ಆಡುಗಳ ಕಾಯಿಲೆ ಮತ್ತು ಪಶುಗಳಲ್ಲಿ ಬರುವ ಕಾಯಿಲೆಗಳ ರೋಗ ನಿರೋಧಕ ಶಕ್ತಿಯಲ್ಲಿ ಯಾವುದೇ ಒಂದು ಒಂದಕ್ಕೊಂದು ಯಾವುದೇ ಒಂದು ಸಂಬಂಧ ಇರಲ್ಲ. ಈ ಮಧ್ಯವರ್ತಿಗಳು, ಇದಕ್ಕೆ ಉಣ್ಣೆಗಳು ಅಥವಾ ರೋಗವಾಹಕಗಳು, ಇದರಲ್ಲಿ ಅನಾಪ್ಲಾಸ್ಮಾ ಮತ್ತು ಬೆಬೇಸಿಯಾ ಥೆಲಿಯರೆಗಳಲ್ಲಿ ಇರುವಾಗೆ ಇದು ಸಹಿತ ಬಹುಮುಖ್ಯವಾಗಿ ಉಣ್ಣೆಗಳಿಂದ ಹರಡುವ ಕಾಯಿಲೆ. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಎಷ್ಟೆಲ್ಲ ಕಾಯಿಲೆಗಳು ಉಣ್ಣೆಗಳಿಂದ ಬರ್ತವೆ ಅಂತ. ಇದಕ್ಕೆ ಮರಣದ ಪ್ರಮಾಣವು ತುಂಬ ಜಾಸ್ತಿ ಇದೆ. ಈ ರೋಗಕ್ಕೆ ಕ್ರಮೇಣ ರೋಗ ನಿರೋಧಕ ಶಕ್ತಿ ಬರ್ತಾ ಹೋಗುತ್ತೆ. ಅಂದರೆ ತುಂಬ ಜಾಸ್ತಿ ಎಲ್ಲೆಲ್ಲ ಕಾಯಿಲೆ ಇದೆಯೋ ಅಲ್ಲಿನ ಜಾನುವಾರುಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರುತ್ತೆ. ಹೊಸದಾಗಿ ರೋಗ ಕಾಣಿಸಿಕೊಂಡಂತಹ ಪ್ರದೇಶದಲ್ಲಿ ಈ ಮರಣದ ಪ್ರಮಾಣ 50% ಇರ್ಬೋದು. ಯಾಕಂದರೆ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಇರಲ್ಲ. ಆ ಕಾರಣದಿಂದ ಅವುಗಳಲ್ಲಿ ಮರಣದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ನಾವು ಕಾಣಬಹುದು. ಆದರೆ ಸಣ್ಣ ವಯಸ್ಸಿನ ರಾಸುಗಳಲ್ಲೂ ಈ ರೋಗ ಕಡಿಮೆ. ಆದರೆ ಬೆಬೇಸಿಯೋಸಿಸ್ ಮತ್ತು ಅನಾಪ್ಲಾಸ್ಮೋಸಿಸ್ ಕಾಯಿಲೆ ಸಣ್ಣ ಪ್ರಮಾಣದ ರಾಸುಗಳಲ್ಲಿ ಸಹಿತ ಬರುತ್ತೆ. ಕರುಗಳಲ್ಲಿ ಬರುತ್ತೆ, ಮಣಕಗಳಲ್ಲಿ ಎಲ್ಲ ಕಡೆ ಬರುತ್ತವೆ. ಹಾಗೆ 3 ವರ್ಷ ವಯಸ್ಸಿಗೆ ಮೇಲ್ಪಟ್ಟಂತಹ ಹಸುಗಳಲ್ಲಿ ತೀವ್ರತರವಾದ ಕಾಯಿಲೆಯು ಕಾಣಿಸಿಕೊಂಡು ಸಾವು ನೋವನ್ನು ಇದರಲ್ಲಿ ಉಂಟು ಮಾಡ್ತವೆ. ಇದಲ್ಲದೆ ಅನೇಕ ರೀತಿಯ ವನ್ಯಜೀವಿಗಳು ಈ ಕಾಯಿಲೆಯನ್ನು ಹರಡುತ್ತವೆ. ಅದರಲ್ಲೂ ಈ ಮೆಲುಕಾಡಿಸುವಂತಹ ವನ್ಯಜೀವಿಗಳಿರುವಂತಹ ಜಿಂಕೆಗಳಿರ್ಬೋದು ಅಥವಾ ಕಡವೆಗಳು ಇತ್ಯಾದಿ ಮೃಗಗಳು ಈ ಕಾಯಿಲೆಯನ್ನು ಹರಡ್ತವೆ. ಅಂದರೆ ಉಣ್ಣೆಯ ಮೂಲಕ, ಕಡಿಯೋದ್ರ ಮೂಲಕ ಈ ಕಾಯಿಲೆಯನ್ನು ಅವು ಹರಡ್ತವೆ. ಕಾರಣ ಇದು ಸಹಿತ ಅತ್ಯಂತ ಮಾರಕವಾಗಿ ಕಾಡಿಗೆ ಮೇಲು ಹೋದಂತಹ ಪಶುಗಳಲ್ಲಿ ಇದು ಹರಡುವಂಥ ಕಾಯಿಲೆ. ಹಾಗಿದ್ದರೆ ಈ ರೋಗಕಾರಕ ವಿಧಾನ ಏನು, ಇದು ಹೇಗೆ ಬರುತ್ತೆ ಅಂತಂದರೆ ಇದು ಉಣ್ಣೆಗಳಿಂದ ಹರಡುವ ಒಂದು ಕಾಯಿಲೆ ಅಂತ ಈಗಾಗಲೇ ಹೇಳಿಯಾಗಿದೆ. ಮತ್ತು ಒಮ್ಮೆ ಸೋಂಕು ಬಂದರೆ ಆ ಪಶುವಿನಲ್ಲಿ, ನಿಮ್ಮ ಮನೆಯ ಜಾನುವಾರುಗಳಲ್ಲಿ ಒಮ್ಮೆ ಉಣ್ಣೆ ಕಡಿಯಿತು ಅಂತಂದರೆ ಅವು ಜೀವಮಾನ ಪರ್ಯಂತ ಅವು ರೋಗದ ಆಗರವಾಗಬಹುದು. ಅನೇಕ ಜನ ಹೇಳ್ತಾರೆ, ಇಲ್ಲ ಸರ್ ನಮ್ಮ ಮನೆಯಲ್ಲಿ ಯಾವುದೇ ಉಣ್ಣೆ ಇಲ್ಲ ಈಗ ಅಂದರೂ ಸಹಿತ ಅದರ ಜೀವಮಾನದಲ್ಲಿ ಯಾವುದಾದ್ರು ಒಮ್ಮೆ
ಈ ರೀತಿಯ ಉಣ್ಣೆಗಳು ಕಡಿದು ಹೋಗ್ಬಿಟ್ರೆ ಅದಕ್ಕೇನಾಗುತ್ತೆ, ಕಾಯಿಲೆ ಇಡೀ ಜೀವಮಾನದ ಪರ್ಯಂತ ಅದು ಬರಬಹುದು. ಕಾರಣ ಇದು ಬೂಫಿಲಸ್, ಡರ್ಮಾ ಸೆಂಟರ್, ಆರ್ಗಸ್ ಇತ್ಯಾದಿ ಅನೇಕ ರೀತಿಯ ಉಣ್ಣೆಗಳಿದ್ದಾವೆ. ಅವು ಮತ್ತು ಟೆಬನಸ್ ಎಂಬ ಈ ಚರ್ಮಗಂಟು ಕಾಯಿಲೆ ಏನಿದೆ ಅದನ್ನು ಹರಡುವಂತಹ ನೊಣಗಳೇನಿದ್ದಾವೆ ಅವು ಸಹಿತ ಇದರಲ್ಲಿ ಬಹಳ ಮುಖ್ಯವಾಗಿ ಕಚ್ಚುವುದರಿಂದ ಬರುತ್ತೆ. ಆದರೆ ಥೈಲೇರಿಯಾ ಮತ್ತು ಅನಾಪ್ಲಾಸ್ಮಾ ಇವು ಕಡಿಯುವ ನೊಣಗಳಿಂದ ಬರುವ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಈ ಕಾಯಿಲೆ ಮಾತ್ರ ಕಡಿಯುವ ನೊಣಗಳಿಂದ ಸಹಿತ ಬರುತ್ತೆ, ಅನಾಪ್ಲಾಸ್ಮೋಸಿಸ್ ಎಂಬ ಕಾಯಿಲೆ ಅಂತ ಒಂದು ಗೊತ್ತಾಗಿದೆ. ಈ ಕಾಯಿಲೆ ಥೈಲೇರಿಯಸಿಸ್ ಮತ್ತು ಬೆಬೇಸಿಸಿಯಾ ಕಾಯಿಲೆಯ ಜೊತೆಗೆ ಸಮ್ಮಿಶ್ರವಾಗಿ ಬರುತ್ತೆ. ಇದು ಬಹಳ ಅಪಾಯಕಾರಿಯಾದ ಕಾಯಿಲೆ. ಯಾಕಂತಂದ್ರೆ ಇದನ್ನು ರೈತರು ಗಮನಿಸಬೇಕು. ಕೆಲವೊಮ್ಮೆ ಈ ಬೂಫಿಲಸ್, ಡರ್ಮಾ ಸೆಂಟರ್ ಇತ್ಯಾದಿ ಉಣ್ಣೆಗಳು ಅನಾಪ್ಲಾಸ್ಮವನ್ನ ಜೊತೆಗೆ ಥೈಲೇರಿಯಾ ಮತ್ತು ಬೆಬೇಸಿಯೋಸಿಸ್ ಜೊತೆಗೆ ಬಂದ್ಬಿಡ್ತವೆ. ಕಾರಣ ಬಹಳ ಬೇಗವಾಗಿ ಪಶು ಮರಣವನ್ನ ಹೊಂದುವ ಒಂದು ಸಾಧ್ಯತೆ ಇದೆ. ಗರ್ಭದಲ್ಲಿ ಕೂಡ ಸೋಂಕು ವರ್ಗಾವಣೆ ಆಗಬಹುದು. ಆದರೆ ಗರ್ಭದಲ್ಲಿ ಸೋಂಕು ವರ್ಗಾವಣೆ ಬೆಬೇಸಿಯೋಸಿಸ್ ಮತ್ತು ಅನಾಪ್ಲಾಸ್ಮೋಸಿಸ್ ಅಲ್ಲಿ ಆಗಲ್ಲ. ಇದರಲ್ಲಿ ಮಾತ್ರ ಗರ್ಭದಲ್ಲಿ ಸಹಿತ ವರ್ಗಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ನೋಡಬೇಕಾದ್ರೆ ಈ ಕಾಯಿಲೆ ಕೆಂಪು ರಕ್ತ ಕಣಗಳನ್ನು ಕ್ರಮೇಣ ನಾಶಗೊಳಿಸುತ್ತೆ. ಅದ ಕಾರಣ ಇದಕ್ಕೆ ಈ ಪರೋಪಜೀವಿಗಳು ರಕ್ತ ಕಣವನ್ನು ಹೊಕ್ಕಿಬಿಟ್ಟು ಅಲ್ಲಿ ಆ ರಕ್ತ ಕಣದಲ್ಲಿರುವಂತಹ ಹಿಮೋಗ್ಲೋಬಿನ್ ಅಂಶವನ್ನು ನಾಶ ಮಾಡ್ತವೆ. ಕಾರಣ ಕ್ರಮೇಣವಾಗಿ ಹಸುವಿಗೆ ಏನಾಗುತ್ತೆ ಅಂತಂದರೆ ಈ ರಕ್ತಹೀನತೆ ಬಹಳ ಗಣನೀಯ ಪ್ರಮಾಣದಲ್ಲಿ ಅದಕ್ಕೆ ಆಗುತ್ತೆ. ಕೆಂಪು ರಕ್ತ ಕಣಗಳು ಅದರಲ್ಲೂ ಅತ್ಯಂತ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗ್ತವೆ. ಮತ್ತು ಈ ರಕ್ತ ಕಣಗಳು ಹುಟ್ಟಿಕೊಳ್ಳಬೇಕಾದ್ರೆ ಅನೇಕ ಹಂತವನ್ನು ದಾಟಬೇಕಾಗತ್ತೆ. ಆದ ಕಾರಣ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆಗದಂತಹ ರಕ್ತ ಕಣಗಳು ಉತ್ಪಾದನೆ ಆಗ್ತವೆ. ಮತ್ತು ತೀವ್ರವಾದ ಒಂದು ಜ್ವರ ಸಹಿತ ಇರಬಹುದು. ಅನೇಕ ಸಲ ಇದಕ್ಕಿದ್ದ ಹಾಗೆ ಸಾವು ಈ ಕಾಯಿಲೆಗಳಲ್ಲಿ ಉಂಟಾಗುತ್ತೆ. ಇಂತಹ ಸ್ಥಿತಿಯಲ್ಲಿ ಬದುಕಿ ಉಳಿದ ರಾಸುಗಳು ಚೇತರಿಸಿಕೊಳ್ಳಲಿಕ್ಕೆ ತುಂಬ ದಿನ ಬೇಕಾಗುತ್ತೆ. ಮತ್ತು ಪುನಃ ಅವು ಕಾಯಿಲೆಗೆ ಒಳಗಾಗ್ತವೆ. ಇದು ಸಹಿತ ಈ ಕಾಯಿಲೆಯ ಒಂದು ಮುಖ್ಯ. ಈಗಾಗಲೇ ಹೇಳಿದ ಹಾಗೆ ಉಣ್ಣೆ ಈ ಕಾಯಿಲೆಯ ಬಹಳ ಸಾಮಾನ್ಯವಾದ ಒಂದು ವಾಹಕ. ಸಾಮಾನ್ಯವಾಗಿ ವಯಸ್ಕ ಉಣ್ಣೆ 1 ರಿಂದ 2 ಸೆಂಟಿಮೀಟರ್ ಇರುತ್ತೆ. ತತ್ತಿ 1 ಮಿಲಿಮೀಟರ್ಗಿಂತ ಕಡಿಮೆ ಆಗುತ್ತೆ. ಸುಮಾರು 4000ದಿಂದ 5000 ತತ್ತಿಗಳನ್ನು ಹಾಕುತ್ತೆ. ಅದಾದಮೇಲೆ ಲಾರ್ವಾ ಹಂತ, ಪ್ಯೂಪಾ ಹಂತ, ಲಾರ್ವಾ ಮತ್ತು ನಿಂಫ್ ಹಂತ ಇದಕ್ಕೆಲ್ಲ ಹೋಗ್ಬಿಟ್ಟು ವಯಸ್ಕ ಉಣ್ಣೆ ಆಗುತ್ತೆ. ಒಂದು ದಿನಕ್ಕೆ ಒಂದು ಉಣ್ಣೆ ಸುಮಾರು 1 ml ರಕ್ತವನ್ನು ಕುಡಿಬಹುದು ಒಂದು ಜಾನುವಾರುದು ಅಂತ ಒಂದು ಅಂದಾಜು ಮಾಡಲಾಗಿದೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಇದು ರಕ್ತವನ್ನು ಕುಡಿತದೆ ಅನ್ನೋದನ್ನು ರೈತ ಬಾಂಧವರು ಗಮನಿಸಬೇಕು. ಕಾರಣ ಉಣ್ಣೆಯನ್ನು ಜಾನುವಾರುಗಳ ಮೈ ಮೇಲೆ ಇರದ ಹಾಗೆ ನೋಡಿಕೊಳ್ಳೋದು ಬಹಳ ಮುಖ್ಯ ಇದರಲ್ಲಿ ಅಲ್ವಾ. ಇದಾದಮೇಲೆ ರಕ್ತ ಕುಡಿದು ತುಂಬ ದುಂಡಗಾದಂತಹ ಉಣ್ಣೆಗಳು ಈ ರೀತಿ ಇರ್ತವೆ. ಅನೇಕ ಜನ ಇದನ್ನು ನೋಡಿದ್ದೀರಿ. ಹಾಗೆಯೇ ಈ ರಕ್ತ ಕುಡಿದಂತಹ ಈ ರಕ್ತ ಏನಿದೆ ಇವೆಲ್ಲವೂ ಸಹಿತ ಮೊಟ್ಟೆಗಳಾಗಿ ಮಾರ್ಪಡ್ತವೆ. ಮೊಟ್ಟೆಗಳಾಗಿ ಮಾರ್ಪಟ್ಟು ಸಹಸ್ರಾರು ಮೊಟ್ಟೆಯನ್ನು ಒಂದು ಉಣ್ಣೆ ಇಡುತ್ತೆ. ಇಲ್ಲಿ ಈ ಕೈ ಬೆರಳಿನಲ್ಲಿ ಲಾರ್ವಾ, ನಿಂಫ್ ಮತ್ತು ವಯಸ್ಕ ಉಣ್ಣೆಗಳ ಗಾತ್ರವನ್ನು ತೋರಿಸಲಾಗಿದೆ. ಇದು ಲಾರ್ವಾ ಹಂತ, ಇದು ನಿಂಫ್ ಹಂತ ಮತ್ತು ಇವೆಲ್ಲವೂ ಸಹಿತ ವಯಸ್ಕ ಉಣ್ಣೆಗಳು. ಲಾರ್ವಾ ಮತ್ತು ನಿಂಫ್ ಹಂತಕ್ಕೆ ಕಾಲುಗಳು ಕಡಿಮೆ ಇರ್ತವೆ ಮತ್ತು ವಯಸ್ಕ ಹಂತಕ್ಕೆ 4 1 ಬಡಿ 4 1 ಬಡಿ 8 ಕಾಲುಗಳು ಇರ್ತವೆ. ಎಲ್ಲ ಹೆಣ್ಣು ಉಣ್ಣೆಗಳು ದಪ್ಪಗೆ ದೊಡ್ಡಗೆ ಅವು ಇರ್ತವೆ. ಇದು ಸಹಸ್ರಾರು ಮೊಟ್ಟೆ ಇಡುತ್ತಿರುವ ಉಣ್ಣೆಯ ಒಂದು ದೃಶ್ಯ. ಈ ಉಣ್ಣೆಗಳು ಸಾವಿರಾರು ಮೊಟ್ಟೆಗಳನ್ನು ಇಡ್ತವೆ. ಮತ್ತು ಈ ಮೊಟ್ಟೆಗಳು ಕೊಟ್ಟಿಗೆಯ ಬಿರುಕಿನಲ್ಲಿ ಸೇರಿಕೊಳ್ತವೆ. ಕಾರಣ ಕೆಲವೊಮ್ಮೆ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಈ ಹಸುಗಳಿಗೆ ಮೈ ಮೇಲೆ ಔಷಧಿಗಳನ್ನು ಹೊಡಿತೀವಿ. ಆದರೆ ಕೊಟ್ಟಿಗೆಯ ಬಿರುಕು ಮತ್ತು ಅವು ಓಡಾಡುವ ಜಾಗದಲ್ಲಿ ಇವೆಲ್ಲ ಬಿದ್ದಿರ್ತವೆ. ಪುನಃ ಇವುಗಳಿಗೆ ರಕ್ತವನ್ನೇ ಬೆಳೆದುಕೊಂಡು ಬಿಟ್ಟು ಬದುಕುವ ಒಂದು ಸಾಧ್ಯತೆ ಅತ್ಯಂತ ಅವಶ್ಯಕತೆ ಇದೆ. ಕಾರಣ ಇವು ಪಶುಗಳನ್ನು ಹುಡುಕ್ತಾ ಇರ್ತವೆ ಮತ್ತು ಪುನಃ ಇರ್ಕೊಳ್ತವೆ ಮತ್ತು ರೋಗವನ್ನು ಹಬ್ಬಿಸ್ತವೆ. ಇದು ಈ ಉಣ್ಣೆಗಳು ಮಾಡುವಂತಹ ಅನಾಹುತ. ಇದಲ್ಲದೆ ಈ ಕಾಯಿಲೆ ಏನಿದೆ ಇದು ರಕ್ತ ಕಣಗಳನ್ನು ಸೇರ್ಕೊಂಡ್ಬಿಡುತ್ತೆ. ಅನಾಪ್ಲಾಸ್ಮಾ ಮಾರ್ಜಿನಲ್ ಇದು ಏನಿದೆ ರಕ್ತ ಕಣಗಳನ್ನು ಇದು ಸೇರ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಈ ರಿಫಿಸಿಫೆಲಸ್ ಎಂಬ ಒಂದು ಉಣ್ಣೆಯ ನಿಂಫ್ ಹಂತದಲ್ಲಿ ಅವು ರಕ್ತವನ್ನು ಕುಡಿತವೆ. ಅದಾದಮೇಲೆ ಅವು ಆ ಉಣ್ಣೆಗಳ ಲಾಲಾರಸ ಗ್ರಂಥಿಯನ್ನು ಸೇರ್ಕೊಳ್ತವೆ
ಮತ್ತು ಅದು ಮತ್ತೊಂದು ಹಸುವಿಗೆ ಕಚ್ಚುವುದರ ಮೂಲಕ ಅದು ತನ್ನ ಸಂತತಿಯನ್ನು ಅದು ಮುಂದುವರಿಸುತ್ತೆ. ಕಾರಣ ಈ ರಿಫಿಸೆಫಾಲಸ್ ಇರ್ಬೋದು ಅಥವಾ ಬೂಫಿಲಸ್ ಇರ್ಬೋದು ಇತ್ಯಾದಿ ಅನೇಕ ರೀತಿಯ ಏನು ಉಣ್ಣೆಗಳಿರ್ತವೆ ಇವೆಲ್ಲವೂ ಸಹಿತ ಅನಾಪ್ಲಾಸ್ಮಾ ಇದನ್ನು ಒಂದರಿಂದ ಮತ್ತೊಂದು ಹಸುವಿಗೆ ಹಬ್ಬಿಸ್ತವೆ. ಇದು ಇದೇ ರೀತಿ ಇದು ಥೈಲೇರಿಯಾದಲ್ಲಿ ಹೇಗೆ ಜೀವಚಕ್ರ ಇರುತ್ತೋ ಅದೇ ರೀತಿ ಇದರ ಜೀವಚಕ್ರ ಸಹಿತ ಅದರಲ್ಲಿ ಬಹಳ ಸಾಮಾನ್ಯವಾಗಿರುತ್ತೆ. ಮತ್ತು ಪಶುಗಳಿಗೆ ಈ ಉಣ್ಣೆಗಳಿಂದ ಮತ್ತು ವಿವಿಧ ರೀತಿಯ ಉಣ್ಣೆಗಳು ಸಾಕಷ್ಟು ಪ್ರಮಾಣದಲ್ಲಿ ಕಾಯಿಲೆಗಳನ್ನು ಹರಡ್ತವೆ. ಕೆಲವೊಂದು ಉಣ್ಣೆಗಳು ಜಾಸ್ತಿ, ಕೆಲವೊಂದು ಉಣ್ಣೆಗಳು ಕಡಿಮೆ ಪ್ರಮಾಣದಲ್ಲಿ ಅವು ಏನು ಮಾಡ್ತವೆ, ಕಾಯಿಲೆಯನ್ನು ಹಬ್ಬಿಸ್ತವೆ. ನಮ್ಮ ಪಶುಗಳಿಗೆ ಅಷ್ಟೇ ಅಲ್ಲ, ಕಾಡು ಪ್ರಾಣಿಗಳಿಗೂ ಸಹಿತ ಇವು ಕಾಯಿಲೆಯನ್ನು ಹಬ್ಬಿಸ್ತವೆ ಎಂಬ ಬಗ್ಗೆ ದಾಖಲೆ ಇದೆ. ಈ ಅನಾಪ್ಲಾಸ್ಮಾ ಇದರ ಜೀವನ ಚಕ್ರ ಹೇಗಿರುತ್ತೆ ಅಂತಂದರೆ, ಮೊದಲು ಇದು ಉಣ್ಣೆಯ ಮೂಲಕ ಪಶುವಿನ ಶರೀರವನ್ನು ಸೇರ್ಕೊಳ್ಳುತ್ತೆ. ಮತ್ತು ಇದನ್ನು ರಕ್ತ ಕಣದಲ್ಲಿ ಈ ಅನಾಪ್ಲಾಸ್ಮಾ ಮಾರ್ಜಿನಲ್ ಅಂತಂದರೆ ಮಾರ್ಜಿನಲ್ಲಿರ್ಬೋದು ಅಥವಾ ಅಂಚಿನಲ್ಲಿರುವ ಈ ರೋಗಾಣುಗಳು ಇವುಗಳು ಏನು ಮಾಡ್ತವೆ ಅಂತಂದರೆ ರಕ್ತ ಕಣವನ್ನು ತಿಂದು ಹಾಕ್ತವೆ. ನಂತರ ಕೆಲವೊಮ್ಮೆ ಏನು ಮಾಡ್ತವೆ, ಈ ಮಧ್ಯ ಕರುಳಿನ ಭಾಗದಲ್ಲಿ ಅವು ಸೇರ್ಕೊಳ್ತವೆ. ಅದಾದಮೇಲೆ ಅವು ಪುನಃ ರಕ್ತವನ್ನು ಜಾಸ್ತಿ ಕುಡಿತಾ ಈ ಉಣ್ಣೆಗಳ ಲಾಲಾರಸ ಗ್ರಂಥಿಯನ್ನು ಸೇರ್ಕೊಂಡ್ಬಿಟ್ಟು ಪುನಃ ಕಚ್ಚುವುದರ ಮೂಲಕ ನಮ್ಮ ಹಸುಗಳಿಗೆ ಸೇರ್ಕೊಳ್ತವೆ. ಇವುಗಳ ಜೀವನ ಚಕ್ರದ ಒಂದು ವಿಧಾನ. ಇವು ಬಹುತೇಕ ಅನಾಪ್ಲಾಸ್ಮಾ, ಥೈಲೇರಿಯಾ, ಬೆಬೇಸಿಯಾ ಬಹುತೇಕ ಒಂದೇ ರೀತಿಯ ಒಂದು ಜೀವನ ಚಕ್ರವನ್ನು ಅವು ಹೊಂದಿದ್ದಾವೆ. ಅರ್ಧ ಜೀವನ ಚಕ್ರ ಇವುಗಳದ್ದು ದನಗಳಲ್ಲಿ ಕಳೆದರೆ ಇನ್ನರ್ಧ ಜೀವನ ಚಕ್ರ ಉಣ್ಣೆಗಳಲ್ಲಿ ಅದು ಕಳೆಯುತ್ತೆ. ಈ ರೀತಿ ಅನೇಕ ಸಹಸ್ರ ಉಣ್ಣೆಗಳು ಈ ಪಶುಗಳ ಮೇಲೆ ಇರುವುದರಿಂದ ಕೆಲವೊಮ್ಮೆ ಕಡಿಯುವ ನೊಣಗಳಿಂದ ಸಹಿತ ಈ ಕಾಯಿಲೆ ಬರುವಂತಹ ಒಂದು ಸಾಧ್ಯತೆ ಬಹಳ ಜಾಸ್ತಿ ಇದೆ. ಈ ಅನಾಪ್ಲಾಸ್ಮಾ ಮತ್ತು ಇವು ಸಹಿತ ರಿಫಿಸೆಫಾಲಸ್ ಇರ್ಬೋದು ಅಥವಾ ಡರ್ಮಾಸೆಂಟರ್ ಇರ್ಬೋದು, ಇವೆಲ್ಲ ವಿವಿಧ ರೀತಿಯ ಹೆಣ್ಣು ಮತ್ತು ಗಂಡು ಉಣ್ಣೆಗಳನ್ನು ಇಲ್ಲಿ ನೋಡ್ಬೋದು. ಈ ಹೆಣ್ಣು ಉಣ್ಣೆಗಳು ಗಂಡು ಉಣ್ಣೆಗಳಿಗಿಂತ ತುಂಬ ಜಾಸ್ತಿ ದೊಡ್ಡದಿರ್ತವೆ. ಇದಲ್ಲದೆ ಇವು ಈ ಅನಾಪ್ಲಾಸ್ಮಾ ಮಾರ್ಜಿನಲ್ ಅಥವಾ ಇವೆಲ್ಲ ಏನು ಮಾಡ್ತವೆ ಅಂತಂದರೆ ರಕ್ತವನ್ನು ಹೀರಿಕೊಂಡು ರಕ್ತ ಕಣವನ್ನು ಬಹುತೇಕ ಬಾರಿ ಉಣ್ಣೆಗಳು ನುಂಗಿದಾಗ ಏನು ಮಾಡ್ತವೆ, ಅವುಗಳ ಲಾಲಾರಸ ಗ್ರಂಥಿಯಿಂದ ಸೇರ್ಕೊಳ್ತವೆ. ನಂತರ ಪುನಃ ಆ ಸ್ಟಿಕ್ ಅಥವಾ ಉಣ್ಣೆಯ ಜೀರ್ಣಾಂಗವನ್ನು ಅವು ಸೇರ್ಕೊಂಡ್ಬಿಡ್ತವೆ. ಅಲ್ಲಿ ಪುನಃ ಬೆಳವಣಿಗೆ ಆಗಿಬಿಟ್ಟು ಅವು ಏನು ಮಾಡ್ತವೆ ಅಂತಂದರೆ ಕಚ್ಚುವುದರ ಮೂಲಕ ಹಸುವನ್ನು ಸೇರ್ಕೊಂಡ್ಬಿಟ್ಟು ಅಲ್ಲಿರುವಂತಹ ಬಹುತೇಕ ರಕ್ತ ಕಣಗಳನ್ನು ಬಾಧಿಸ್ತವೆ. ಸಾಮಾನ್ಯವಾಗಿ ಈ ರಕ್ತದ ಆಹಾರ ಉಣ್ಣೆಗಳಿಗೆ ಬಹಳ ಮುಖ್ಯ. ಕಾರಣ ಈ ರಿಫಿಸೆಫಾಲಸ್ ಮತ್ತು ಡರ್ಮಾಸೆಂಟರ್ ಇವೆರಡು ಬಹಳ ಮುಖ್ಯವಾದ ಉಣ್ಣೆಗಳು ಈ ರೋಗವನ್ನು ಸಾಗಿಸುವುದರಲ್ಲಿ. ಅಂದರೆ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು ಎರಡು ರೀತಿಯ ಜೀವನ ಅಂತ ಇರುತ್ತೆ. ಒಂದು ಪಶುವಿನಲ್ಲಿ, ಮತ್ತೊಂದು ಉಣ್ಣೆಯಲ್ಲಿ. ಪಶುವಿನಲ್ಲಿ ಈ ಕೆಂಪು ರಕ್ತ ಕಣಗಳಲ್ಲಿ ಒಂದಿಷ್ಟು ಜೀವನ ಚಕ್ರ ನಡೆದರೆ ಉಳಿದಿದ್ದು ಈ ಉಣ್ಣೆಯ ಜೀರ್ಣಾಂಗ ವ್ಯೂಹದಲ್ಲಿ ಇದರ ಜೀವನ ಚಕ್ರ ಮುಗಿತದೆ. ಹಾಗೆ ಅದೇ ರೀತಿ ಈ ರೀತಿ ನಾವು ನೋಡ್ತಾ ಹೋದಾಗ ಬಹುತೇಕ ಇದು ಎಲ್ಲ ಅನಾಪ್ಲಾಸ್ಮಾ ಇರ್ಬೋದು, ಬೆಬೇಸಿಯಾಸಿಸ್ ಇರ್ಬೋದು ಅಥವಾ ಥೈಲೇರಿಯಾಸಿಸ್ ಇದರ ಮೂರದಲ್ಲಿ ಸಹಿತ ಬಹಳ ಸಾಮಾನ್ಯವಾಗಿ ಇದರಲ್ಲಿ ಏನಾಗುತ್ತೆ, ಇಲ್ಲಿ ರಕ್ತ ಕಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ನೋಡ್ಬೋದು. ಅಂದರೆ ಏನು ಅಂತಂದರೆ ಈ ಅನಾಪ್ಲಾಸ್ಮಾ ಮಾರ್ಜಿನಲ್ ಇತ್ಯಾದಿಗಳಿರೋದನ್ನು ಸಾಮಾನ್ಯವಾಗಿ ಪಶುಗಳು ಅತ್ಯಂತ ಬಡಕಲಾಗ್ತವೆ, ಆಹಾರವನ್ನು ತಿನ್ನುವುದಿಲ್ಲ, ಸಗಣಿ ತುಂಬ ಗಟ್ಟಿಯಾಗಿ ಬರುತ್ತೆ ಮತ್ತು ಸಿಂಬಳ ಇರುತ್ತೆ. ಕಣ್ಣನ್ನು ರೆಪ್ಪೆಯನ್ನು ಲೋಡ್ ಪದರವನ್ನು ನೋಡಿದಾಗ ರಕ್ತಹೀನತೆ ತುಂಬ ಜಾಸ್ತಿ ಕಾಣಿಸಿಕೊಳ್ಳುವ ಒಂದು ಪದ್ಧತಿ ಈ ಕಾಯಿಲೆಗಳಲ್ಲಿ ಇದೆ. ಹಾಗಿದ್ದರೆ ರೋಗ ಲಕ್ಷಣಗಳು ಏನು ಈ ಕಾಯಿಲೆಗಳಲ್ಲಿ ಅಂತಂದರೆ, ಈ ರೋಗದ ಅವಧಿ 3 ರಿಂದ 4 ವಾರಗಳು. ಇದನ್ನು ಮತ್ತೊಂದು ಸಲ ನೀವು ನೋಡ್ಕೊಳ್ಬೇಕು. ಈ ರೋಗದ ಅವಧಿ ಏನಿದೆ 3 ರಿಂದ 4 ವಾರಗಳು. ಇದಲ್ಲದೆ ಇಲ್ಲಿ ಸಣ್ಣ ವಯಸ್ಸಿನ ರಾಸುಗಳಲ್ಲಿ ಮಂದಗತಿಯ ಏನಿದೆ ತೀವ್ರತೆ ಕಾಣುತ್ತೆ. ನಿಧಾನವಾಗಿ ಇವು ದೇಹದ ಜ್ವರ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವು ದಿನಗಳಿಂದ ಪ್ರಾರಂಭವಾಗಿ ಜ್ವರ 2 ವಾರಗಳವರೆಗೆ
ಈ ಜಾನುವಾರುಗಳಿಗೆ ಜ್ವರ ಇರುತ್ತೆ. ಕಾರಣ ನಿರಂತರವಾಗಿ ಜ್ವರ ಇದ್ದಾಗ ಆದಷ್ಟು ಬೇಗ ಅದನ್ನು ಚಿಕಿತ್ಸೆಗೆ ಒಳಪಡಿಸಬೇಕು. ಮತ್ತು ಬಂದಂತಹ ಜ್ವರ ಕೆಲವು ಸಲ ಕಡಿಮೆ ಆಗುತ್ತೆ, ಕೆಲವು ಸಲ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ಇದು ಅನಾಪ್ಲಾಸ್ಮಾ ಕಾಯಿಲೆ ಇರಬಹುದು ಅಂತ ಒಂದು ಅಂದಾಜನ್ನು ಮಾಡಬಹುದು. ಪೂರ್ಣವಾಗಿ ಆಹಾರ ಸೇವನೆಯನ್ನು ಎಲ್ಲವೂ ನಿಲ್ಲಿಸದೇ ಇರ್ಬೋದು. ಕೆಲವೊಮ್ಮೆ ಸಾವು ಸಹಿತ ಈ ಕಾಯಿಲೆಗಳಲ್ಲಿ ಉಂಟಾಗುವ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಆದರೆ ಬದುಕಿ ಉಳಿದಂತಹ ಪ್ರಾಣಿ ಸಂಪೂರ್ಣ ನಿಶಕ್ತಿಯನ್ನು ಹೊಂದುತ್ತೆ. ಇದಲ್ಲದೆ ರಕ್ತ ತುಂಬ ಅದರಲ್ಲಿ ಕಡಿಮೆ ಆಗಿಬಿಟ್ಟು ರಕ್ತಹೀನತೆ ಮತ್ತು ಬಿಳಿಚಿಕೊಳ್ಳುವ ಒಂದು ಕಾಯಿಲೆಯಿಂದ ಇದು ಬಳಲುತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿಯ ಆಕಳುಗಳು ತುಂಬ ಬಡಕಲಾಗಿಬಿಡ್ತವೆ, ನೆಲಕ್ಕೆ ಮಲಗಿಬಿಡ್ತವೆ, ಮಲಗಿದ್ದು ಹೇಳಲ್ಲ, ಹಾಗೂ ಆಹಾರವನ್ನು ಅವು ತಿನ್ನಲ್ಲ. ಇದು ಡೌನರ್ಸ್ ಕೌ ಅಥವಾ ಆ ಕಾಯಿಲೆಗೆ ಒಂದು ಒಳಪಡುವ ಒಂದು ಇದಕ್ಕೂ ಅಂದ್ಕೊಳ್ಳುತ್ತೆ. ಹಾಗೆಯೇ ಕೆಲವೊಮ್ಮೆ ಈ ಶರೀರದ ಮೇಲೆ ಅನೇಕ ಸಲ ವಾಸಿಯಾಗದ ಗಾಯಗಳು ಸಹಿತ ಈ ಅನಾಪ್ಲಾಸ್ಮೋಸಿಸ್ ಕಾಯಿಲೆಯ ಒಂದು ಲಕ್ಷಣ. ಇಲ್ಲಿ ಒಂದು ಹಸುವಿನ ಶರೀರದ ಮೇಲೆ ನಾವೆಲ್ಲ ನೋಡ್ಬೋದು, ಇಲ್ಲಿ ಈ ಗಾಯವಾಗದಂತಹ ಗಾಯಗಳು, ಆರದಂತಹ ಗಾಯಗಳು, ಕೆಚ್ಚಲಿನ ಮೇಲೆ ಗಾಯಗಳು, ಇವು ನಿರಂತರವಾಗಿ ಬರ್ತಾ ಇದ್ದರೆ ಇದು ಒಂದು ಕಾರಣ ಇರಬಹುದು ಅಂತ ಊಹಿಸ್ಬೋದು. ಇದಾದಮೇಲೆ ಈ ಪಶುಗಳು ಸಾಮಾನ್ಯವಾಗಿ ಬಡಕಲಾಗ್ತವೆ ಮತ್ತು ಕಣ್ಣಿನ ಲೋಳ್ ಪದರ ಅದು ಬಿಳಿಚಿಕೊಳ್ಳುತ್ತೆ. ಇದು ಸಹಿತ ಈ ಕಾಯಿಲೆಯ ಒಂದು ಲಕ್ಷಣ. ಅದಲ್ಲದೆ ಕಾಮಾಲೆ ಏನಿದೆ, ಇದು ಬಹಳ ಸಾಮಾನ್ಯವಾಗಿ ಈ ಕಾಯಿಲೆಗಳಲ್ಲಿ ಕಂಡುಬರುತ್ತೆ. ಅಲ್ಲದೆ ಈ ಪಶುವಿನ ಮೇಲೆ ಸಾಕಷ್ಟು ಉಣ್ಣೆಗಳು ಒಮ್ಮೊಮ್ಮೆ ಕಂಡುಬರ್ಬೋದು, ಒಮ್ಮೊಮ್ಮೆ ಕಾಣದೇ ಇರ್ಬೋದು. ಯಾಕಂದರೆ ಒಮ್ಮೆ ಕಚ್ಚಿದರೆ ಇಡೀ ಜೀವಮಾನ ಪರ್ಯಂತ ಈ ಕಾಯಿಲೆ ಅದರಲ್ಲಿ ಬರುತ್ತೆ. ಕೆಲವೊಮ್ಮೆ ಈ ಶ್ವಾಸಕೋಶದ ಸಮಸ್ಯೆ, ಉಸಿರಾಟ ಮತ್ತು ಬಾಯಿ ತೆಗೆದು ಉಸಿರಾಡೋದು ಸಹ ಈ ಕಾಯಿಲೆಯ ಒಂದು ಲಕ್ಷಣ. ಇದಲ್ಲದೆ ಈ ಗರ್ಭಧರಿಸುವಿಕೆಯ ಕ್ರಿಯೆಗಳಲ್ಲಿ ಸಹಿತ ನ್ಯೂನತೆ ಉಂಟಾಗ್ಬೋದು ಮತ್ತು ಪಶು ನಿರಂತರವಾಗಿ ಕಾಮಾಲೆಯ ಲಕ್ಷಣ, ಅದು ಹಳದಿ ಲಕ್ಷಣ, ಕಾಮಾಲೆಯ ಲಕ್ಷಣಗಳನ್ನು ಅದು ತೋರಿಸ್ಬೋದು. ಆದರೆ ಬಹಳ ಮುಖ್ಯವಾಗಿ ರೈತರು ಗಮನಿಸಬೇಕಾದ ಹಾಗೆ ಈ ಬೆಬೇಶಿಯೋಸಸ್ಸಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಮೂತ್ರದಲ್ಲಿ ರಕ್ತ ಇರುತ್ತೆ ಅಥವಾ ಕಾಫಿ ಬಣ್ಣದ ಮೂತ್ರ ಇರುತ್ತೆ. ಆದರೆ ಇದರಲ್ಲಿ ಯಾವುದೇ ರೀತಿಯ ಒಡೆದ ರಕ್ತ ಕಣಗಳು ಇರುವುದಿಲ್ಲ. ಅನಾಪ್ಲಾಸ್ಮೋಸಿಸ್ ಕಾಯಿಲೆಯಲ್ಲಿ ತೀವ್ರತರವಾದಂಥ ಜ್ವರ ಇದ್ರೂ ಸಹಿತ ಇದರಲ್ಲಿ ಮೂತ್ರ ಬಹಳ ಸಾಮಾನ್ಯವಾಗಿ ಇರುತ್ತೆ, ಸ್ವಲ್ಪ ಹಳದಿ ಬಣ್ಣದ್ದು ಇರುತ್ತೆ. ಮತ್ತು ರಕ್ತಹೀನತೆ, ಕಾಮಾಲೆ ಮತ್ತು ಉಸಿರಾಟದ ತೊಂದರೆ ಇದು ಬಹಳ ಸಾಮಾನ್ಯವಾಗಿ ಈ ಕಾಯಿಲೆ. ಉಸಿರಾಟದ ತೊಂದರೆ ಯಾಕಾಗುತ್ತೆ ಅಂತಂದರೆ ಇದರಲ್ಲಿ ರಕ್ತ ಕಣಗಳು ಕಡಿಮೆ ಆದಾಗ ಜಾಸ್ತಿ ಆಮ್ಲಜನಕದ ಪೂರೈಕೆಗೆ ಶ್ವಾಸಕೋಶ ತುಂಬ ಜಾಸ್ತಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಉಸಿರಾಟ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ 24 ಗಂಟೆ ಒಳಗೆ, ಕೆಲವೊಮ್ಮೆ 48 ಗಂಟೆ ಒಳಗೆ ಸಾಯಬಹುದು. ಮತ್ತು ಗರ್ಭಸ್ಥ ಹಸುಗಳು ಇದರಲ್ಲೂ ಅಷ್ಟೇ, ಮತ್ತು ನಮ್ಮ ಬೆಬೇಶಿಯೋಸಲ್ಲಿ ಮತ್ತು ತಳಿಯರಸೆ ಎಲ್ಲರಲ್ಲೂ ಸಹಿತ ಗರ್ಭಪಾತ ಆಗುತ್ತೆ. ಹೋರಿಗಳಿಗೆ ಇದು ಕಾಯಿಲೆ ಸೋಂಕು ತಗುಲಿದರೆ ವೀರ್ಯ ಉತ್ಪಾದನೆಯಲ್ಲಿ ತುಂಬ ನ್ಯೂನತೆ ಉಂಟಾಗ್ತವೆ. ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಯಾವುದೇ ಒಂದು ರೋಗ ಲಕ್ಷಣಗಳು ಇದರಲ್ಲಿ ಕಾಣಿಸಲ್ಲ. ಕೆಲವು ಬಾರಿ ಹಸುಗಳಲ್ಲಿ ಕಾಣಬರುವ ಚಿಹ್ನೆಗಳ ರೀತಿಯಲ್ಲಿಯೇ ರೋಗ ಸ್ಥಿತಿಯು ಕಾಣಬರ್ಬೋದು ಈ ಕುರಿಗಳಲ್ಲಿ ಸಹಿತ. ಸುಮ್ಮನೆ ಇಲ್ಲಿ ತುಂಬ ಆಸಕ್ತಿಗೆ ಅಂತ ಹೇಳಿದ್ದು, ಕುರಿಗಳಲ್ಲಿ ಬರುತ್ತಾ ಅಂತಂದರೆ ಖಂಡಿತ ಬರುತ್ತೆ ಅಂತ. ಕಾರಣ ಕುರಿಗಳನ್ನು ಸಹಿತ ಗಮನಿಸ್ಕೊಳ್ಬೇಕು ಈ ಕಾಯಿಲೆ ಈ ರೀತಿ ಇದ್ದಾಗ. ಮತ್ತು ಈ ಕಾಯಿಲೆ ಮತ್ತೊಂದು ಲಕ್ಷಣ ಅಂತಂದರೆ ಅನೇಕ ನಾಟಿ ಹಸುವಿನಿಂದ ಹಿಡಿದು ಬಿಟ್ಟು ಜರ್ಸಿ, HF, ಎಮ್ಮೆಗಳು ಎಲ್ಲದರಲ್ಲೂ ಸಹಿತ ಈ ಕಾಯಿಲೆ ಬರುವ ಸಾಕಷ್ಟು ಲಕ್ಷಣಗಳನ್ನು ಗಮನಿಸಲಾಗಿದೆ. ಅಲ್ಲದೆ ರೋಗ ನಿರ್ಧಾರವನ್ನು ಹೇಗೆ ಮಾಡೋದು ಅಂತಂದರೆ ಈ ಪ್ರಯೋಗಾಲಯದಲ್ಲಿ ಸಾಮಾನ್ಯವಾಗಿ ರಕ್ತ ಪ್ರಸರಣದ ಮಾದರಿಯನ್ನು ತೆಗೆದುಕೊಳ್ತಾರೆ ಮತ್ತು ಅದನ್ನು ಬಣ್ಣವನ್ನು ಹಾಕಿಬಿಟ್ಟು ಅದಕ್ಕೆ ಸ್ಟೇನಿಂಗ್ ಅಂತ ಕರಿತೀವಿ. ವಿವಿಧ ರೀತಿಯ ಸ್ಟೇನಿಂಗನ್ನು ಮಾಡಿಬಿಟ್ಟು ಈ ಅನಾಪ್ಲಾಸ್ಮೋಸಿಸ್ ಈ ಕಣಗಳನ್ನು ಗಮನಿಸ್ತಾರೆ. ಆದರೆ ರಕ್ತ ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂತಂದರೆ ಕೆಲವು ಸಲ ಕೆಂಪು ರಕ್ತ ಕಣಗಳ ಅಭಾವ ಇರ್ಬೋದು, ಪೂರ್ಣ ವಿಕಸಿತಗೊಳ್ಳದಂತಹ ರಕ್ತ ಕಣಗಳು ಅಥವಾ ಇಮ್ಯಾಚ್ಯೂರ್ ರಕ್ತ ಕಣಗಳು ಅಂತ ಹೇಳ್ತೀವಿ, ಅದು ಅವು ಇರುತ್ತವೆ. ಮತ್ತು ಚುಕ್ಕೆಯ ಆಕಾರದಲ್ಲಿ ರಕ್ತ ಕಣಗಳಲ್ಲಿರುವಂತಹ ಪರೋಪಜೀವಿಗಳು ಮುಖ್ಯವಾದ ಇದರಲ್ಲಿ ಅಂಶಗಳು. ಆದರೆ ಕೆಲವು ಸಲ ಇದು ಕಾಣಬೇಕು ಅಂತ ಏನೂ ಇಲ್ಲ. ಕೆಲವೊಮ್ಮೆ ಚಿಕಿತ್ಸೆಯನ್ನು ಕೊಟ್ಬಿಡ್ತಾರೆ, ಟೆಟ್ರಾಸೈಕ್ಲಿನ್ ಇತ್ಯಾದಿ ಔಷಧಿಗಳನ್ನು ಕೊಟ್ಟಾಗ ಇವು ರಕ್ತ ಪ್ರವಾಹದಿಂದ ಮಾಯವಾಗಿಬಿಡ್ತವೆ. ಕಾರಣದಿಂದ ಎಲ್ಲ ಸಲ ನಾವು ಈ ರಕ್ತ ಪ್ರಸರಣದಲ್ಲಿ ಸಿಗ್ತವೆ ಅಂತ ಹೇಳಲಿಕ್ಕಾಗಲ್ಲ. ಇತ್ತೀಚಿನ ಹೊಸ ಆವಿಷ್ಕಾರಗಳ ಪ್ರಕಾರ ನಾವು PCR ಪರೀಕ್ಷೆಯಲ್ಲಿ ಮಾತ್ರ ಇದನ್ನು ಕಂಡುಹಿಡಿಯುವ ಒಂದು ಪರೀಕ್ಷೆಗಳು ಹಂತ ಇದೆ.
ಇದಲ್ಲದೆ ಕಾಂಪ್ಲಿಮೆಂಟ್ ಫಿಕ್ಸೇಷನ್ ಟೆಸ್ಟ್ ಮತ್ತು ಫ್ಲೋರೆಸೆಂಟ್ ಆಂಟಿಬಾಡಿ ಪರೀಕ್ಷೆಗಳನ್ನು ಸಹಿತ ಅನೇಕ ಸಲ ಮಾಡ್ತಾರೆ. ಎಲಿಸಾ ಪರೀಕ್ಷೆಗಳು ಇತ್ಯಾದಿಗಳನ್ನು ಮಾಡಿ ಈ ಕಾಯಿಲೆಯನ್ನು ಪತ್ತೆ ಹಚ್ಚುವ ಒಂದು ಸೌಲಭ್ಯ ಇತ್ತೀಚೆಗೆ ಬಂದಿದೆ. ಈ ರಕ್ತ ಕಣದಲ್ಲಿ ಅನೇಕ ರೀತಿಯ ಇವೆಲ್ಲ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳಲ್ಲಿ ಮಾತ್ರ ಇವು ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಳ್ತವೆ. ಆದರೆ ಬಿಳಿ ರಕ್ತ ಕಣಗಳಿಗೆ ಯಾವುದೇ ಒಂದು ತೊಂದರೆ ಈ ಕಾಯಿಲೆಯಲ್ಲಿ ಆಗಲ್ಲ. ಮತ್ತೆ ಇವು ಇಲ್ಲಿ ನೋಡಬಹುದು ನಾವು, ಇಲ್ಲೊಂದು ಕೆಂಪು ರಕ್ತ ಕಣದ ಒಂದು ತುದಿಯಲ್ಲಿ ಅಥವಾ ಈ ತುದಿಯಲ್ಲಿ ಮಾರ್ಜಿನೇಲ್, ಅನಾಪ್ಲಾಸ್ಮಾ ಮಾರ್ಜಿನೇಲ್ ಅಂತ ಅದಕ್ಕೆ ಕರೀತಾರೆ, ಒಂದು ಅಂಚಿನಲ್ಲಿ ಈ ರೋಗ ಕಣ ಇರುತ್ತೆ. ನಂತರ ಕ್ರಮೇಣ ಈ ಅಥವಾ ಈ ರಕ್ತ ಕಣವನ್ನು ಅದು ನಾಶಪಡಿಸಿಬಿಡುತ್ತೆ. ಇದೇ ರೀತಿ ಬೆಬೇಸಿಯೋಸಿಸ್ ಮತ್ತು ಅನಾಪ್ಲಾಸ್ಮೋಸಿಸ್ ಮತ್ತು ಥೆಲಿಯರಿಸಿಸ್ ಬಹುತೇಕ ಎಲ್ಲವೂ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಕಾಯಿಲೆಯನ್ನು ಉಂಟು ಮಾಡ್ತವೆ. ಇಲ್ಲಿ ಸಾಮಾನ್ಯವಾಗಿ ನಾವು ರಕ್ತ ಪ್ರಸರಣವನ್ನು ನೋಡಿದಾಗ ಕೆಲವೊಮ್ಮೆ ಇದೇ ರೀತಿ ಇದು ಸಾಮಾನ್ಯವಾಗಿ ಕಂಡುಬರುವಂತಹ ನೈಸರ್ಗಿಕವಾದ ಯಾವುದೇ ಒಂದು ಕಾಯಿಲೆ ಇಲ್ಲದಿರುವುದು ಇದು ಬಿಳಿ ರಕ್ತ ಕಣ. ಇದರಲ್ಲಿ ನಾವು ಕಾಯಿಲೆಯನ್ನು ಕಂಡು ಬಂದಿಲ್ಲ. ಆದರೆ ಅನಾಪ್ಲಾಸ್ಮೋಸಿಸ್ ಇದ್ದಂತಹ ಈ ರಕ್ತ ಕಣಗಳಲ್ಲಿ ಒಂದು ಅಂಚಿನಲ್ಲಿ ಒಂದು ಚುಕ್ಕೆಯ ಆಕಾರದ ಈ ಸೂಕ್ಷ್ಮಾಣು ಗೋಚರಿಸುತ್ತೆ. ಉದಾಹರಣೆಗೆ ಇಲ್ಲಿ ನೋಡ್ಬೋದು ನೀವು ಅನಾಪ್ಲಾಸ್ಮಾ ಮಾರ್ಜಿನೇಲ್, ಎಲ್ಲ ರಕ್ತ ಕಣಗಳಲ್ಲಿ ಒಂಥರ ಚುಕ್ಕೆಯ ರೀತಿಯ ಸಣ್ಣ ಸಣ್ಣ ಅಣುಗಳು ಸೇರಿಕೊಂಡಿರೋದನ್ನು ನಾವು ನೋಡ್ಬೋದು. ಇಲ್ಲಿ ರಕ್ತ ಕಣಗಳು ಕ್ರಮೇಣ ಒಡೆದು ಹೋಗಿಬಿಡ್ತವೆ ಮತ್ತು ಅವುಗಳು ನಿಶಕ್ತಗೊಂಡು ಅವುಗಳ ರಕ್ತಹೀನತೆಯನ್ನು ಉಂಟು ಮಾಡ್ತವೆ. ಸಾಮಾನ್ಯವಾಗಿ ಈ ಪಶುಗಳಲ್ಲಿ ಒಂದರಿಂದ ಮತ್ತೊಂದಕ್ಕೆ ಜಾತ್ರೆಯ ಸಮಯದಲ್ಲಿ ಇರ್ಬೋದು ಅಥವಾ ಅವು ಹತ್ತಿರ ಬದುಕ್ತಾ ಇದ್ದಾಗ ಈ ಉಣ್ಣೆಗಳೇನು ಏನು ಮಾಡ್ತವೆ ಅಂತಂದರೆ ಒಂದರಿಂದ ಒಂದಕ್ಕೆ ಹಬ್ಬಿ ಕಾಯಿಲೆಯನ್ನು ಹಬ್ಬಿಸುವ ಸಾಧ್ಯತೆ ಇದೆ. ಮರಣೋತ್ತರ ಪರೀಕ್ಷೆಯಲ್ಲಿ ನೋಡಿ, ಇದು ಮರಣೋತ್ತರ ಪರೀಕ್ಷೆಯಲ್ಲಿ ಶ್ವಾಸಕೋಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ರಕ್ತದ ಪ್ರಸರಣವನ್ನು ನಾವು ಕಾಣಬಹುದು. ಇದಕ್ಕೆ ಹೆಮೊರೇಜಸ್ ಅಂತ ಹೇಳ್ತೀವಿ. ಅದು ಸಹಿತ ಒಂದು ಇದರಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡುಬರುವಂತಹ ಒಂದು ಲಕ್ಷಣ. ಇದಾದಮೇಲೆ ಈ ಪಿತ್ತಜನಕಾಂಗ ಅಥವಾ ಲಿವರ್ ಅಂತ ನಾವು ಹೇಳ್ತೀವಿ, ಇದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಊದಿಕೊಂಡಿರುತ್ತೆ. ಹಾಗೆಯೇ ಇದರಲ್ಲಿ ಈ ಕಾಮಾಲೆಯ ಅಂಶ ಸಹ ಇದರಲ್ಲಿ ಅಡಗಿರುತ್ತೆ. ಅಂದರೆ ಕಾಮಾಲೆಯನ್ನು ಉಂಟು ಮಾಡಲಿಕ್ಕೆ ಪಿತ್ತಕೋಶದ ಸಮಸ್ಯೆಯೇ ಕಾರಣ. ಅದ ಕಾರಣ ಪಿತ್ತಕೋಶವು ಹಾಳಾಗಿರೋದ್ರಿಂದ ಇಲ್ಲೆಲ್ಲ ಕಾಮಾಲೆಯ ಲಕ್ಷಣಗಳನ್ನು ನಾವು ಕಾಣಿಸ್ಬೋದು. ಇದು ಶ್ವಾಸಕೋಶ ಅಥವಾ ಶ್ವಾಸಕೋಶದ ಭಾಗದಲ್ಲಿ ತುಂಬ ನೊರೆಗಳು, ಈ ಭಾಗ ಇದು ಶ್ವಾಸಕೋಶದ ಒಂದು ಭಾಗ. ಇಲ್ಲಿ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನೊರೆ ಇಲ್ಲಿ ಕಂಡುಬರುತ್ತೆ. ಅದಲ್ಲದೆ ಇದು ಸ್ಪ್ಲೀನ್ ಅಥವಾ ಪ್ಲೀಹ ಅಥವಾ ಗುಲ್ಮ, ಇದೇನಾಗುತ್ತೆ ಅಂತಂದರೆ ತುಂಬ ಜಾಸ್ತಿ ಊದಿಕೊಳ್ಳುತ್ತೆ. ಇದು ಸಹ ಈ ಕಾಯಿಲೆಯ ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡುಬರುವಂತಹ ಒಂದು ವಿಶೇಷ. ಮತ್ತು ಪಿತ್ತಜನಕಾಂಗವನ್ನು ನಾವು ಕತ್ತರಿಸಿದಾಗ ಇದು ಹಳದಿಯಾಗಿ ಕಂಡುಬರುತ್ತೆ. ಅಂದರೆ ಇದು ಪಶುವೈದ್ಯರಿಗೆ ಈ ಕಾಯಿಲೆಯನ್ನು ಗುರುತಿಸಲಿಕ್ಕೆ ಇವೆಲ್ಲ ಸಹಕಾರಿಗೆ ಆದಂತಹ ಅಂಶಗಳು. ಅಂದರೆ ಒಂದು ಪ್ರಯೋಗದ ಪರೀಕ್ಷೆ, ಪ್ರಯೋಗಶಾಲೆಯ ಪರೀಕ್ಷೆ, ಅದಾದಮೇಲೆ ರೋಗ ಲಕ್ಷಣಗಳು, ಅದಾದಮೇಲೆ ಮರಣೋತ್ತರ ಪರೀಕ್ಷೆ, ಇವೆಲ್ಲವನ್ನು ಸೇರಿಸಿಬಿಟ್ಟು ಒಂದು ರೋಗವನ್ನು ಪತ್ತೆ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನು ನಾವು ಕೊಡಬೇಕಾಗುತ್ತೆ. ಇದಲ್ಲದೆ ಹೃದಯದಲ್ಲಿ ತುಂಬ ಜಾಸ್ತಿ ಪ್ರಮಾಣದ ತೊಂದರೆ ಆಗಿರುತ್ತೆ. ಇಲ್ಲಿ ಪೇಂಟ್ ಬ್ರಷ್ ಹೆಮೊರೇಜ್ ಅಂತ ಹೇಳ್ತೀವಿ. ಅಂದರೆ ಒಂದು ಬ್ರಷನ್ನು ತೆಗೆದುಕೊಂಡ್ಬಿಟ್ಟು ರಕ್ತದಲ್ಲಿ ಎತ್ತಿ ಪೇಂಟ್ ಮಾಡಿದಾಗೆ, ಇವೆಲ್ಲ ಈ ಹೃದಯದಲ್ಲಿ ಒಳಭಾಗದಲ್ಲಿ ಇರುವಂತಹ ಮರಣೋತ್ತರ ಪರೀಕ್ಷೆಯ ನಂತರ ಕಂಡುಬರುವಂತಹ ರಕ್ತಸ್ರಾವದ ಅಂಶಗಳು. ಅಂದರೆ ಈ ಕಾಯಿಲೆಯಲ್ಲಿ ಮರಣ ಉಂಟಾಗಲಿಕ್ಕೆ ಹೃದಯದ ತೊಂದರೆಯೂ ಸಹಿತ ಕಾರಣ ಎಂಬುದು ಇದರಿಂದ ಪತ್ತೆ ಆಗುತ್ತೆ. ಹಾಗಿದ್ರೆ ನೀವು ಇದಕ್ಕೆ ಕೇಳ್ತೀರಿ ಪ್ರಶ್ನೆಯನ್ನು, ಇದಕ್ಕೆ ಚಿಕಿತ್ಸೆ ಇದೆಯೇ ಅಂತ. ಖಂಡಿತ ಇದೆ. ಇತ್ತೀಚೆಗೆ ಟೆಟ್ರಾಸೈಕ್ಲಿನ್ ಔಷಧಿಯನ್ನು ಒಂದು ದಿವಸ ಕೊಟ್ಟು ನಡೆಯೋದಿಲ್ಲ, 5 ರಿಂದ 10 ದಿನಗಳ ಪ್ರಕಾರ ತಜ್ಞ ಪಶುವೈದ್ಯರು ಇದನ್ನು ನಿರಂತರವಾಗಿ ನೀಡಬೇಕಾಗುತ್ತೆ. ಒಂದು ದಿವಸ ಯಾವುದೇ ಕಾರಣಕ್ಕೆ ಇದು ಸಾಧ್ಯ ಇಲ್ಲ. ಕಾರಣ ಒಂದು ದಿವಸಕ್ಕೆ ಜ್ವರ ಕಡಿಮೆ ಆದರೂ ಸಹಿತ ಅದು ಒಂದು ರೋಗಕಾರಕವಾಗಿ ಉಳ್ಕೊಳ್ಳುತ್ತೆ. ಕಾರಣ 5 ರಿಂದ ಹಿಡಿದು 10 ದಿನ ಪ್ರತಿ ದಿವಸ ಔಷಧಿಯನ್ನು ಕೊಡಬೇಕು. ಮತ್ತು ಈ ಇತರೆ ಸಹಾಯಕ ಚಿಕಿತ್ಸೆಗಳಲ್ಲಿ ರಕ್ತ ವರ್ಗಾವಣೆಯನ್ನು ಸಹಿತ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಈ ಜಾನುವಾರುಗಳು ತುಂಬ ಕಡಿಮೆ ಪ್ರಮಾಣದ ಹಿಮೋಗ್ಲೋಬಿನ್ ಅಂಶವನ್ನು ಹೊಂದಿದಾಗ, ಉದಾಹರಣೆಗೆ 4 ರಿಂದ ಕಡಿಮೆ ಬಂದಾಗ ಯಾವುದೇ ಕಾರಣದಿಂದ ಪಶುವನ್ನು ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ. ಆಗ ರಕ್ತದಾನ ಅಥವಾ ರಕ್ತ ವರ್ಗಾವಣೆ ತಂತ್ರಜ್ಞಾನದಿಂದ ಮಾತ್ರ ಹಸುವನ್ನು ಬದುಕಿಸಬಹುದು.
ಒಳ್ಳೆಯ ಒಂದು ಮನೆಯಲ್ಲಿ ಇರುವಂತಹ ಉತ್ತಮ ಹೋರಿ ಇರ್ಬೋದು ಅಥವಾ ಮತ್ತೊಂದು ಹಸುವಿನಿಂದ ರಕ್ತವನ್ನು ತೆಗೆದುಬಿಟ್ಟು ಈ ಹಸುವಿಗೆ ಇದು ಕೊಡಬೇಕಾಗತ್ತೆ. ಜೀವ ಉಳಿಸ್ಲಿಕ್ಕೆ ಇದೊಂದೇ ದಾರಿ. ಕಾರಣ ಇತ್ತೀಚೆಗೆ ಇಮಿಡೋಕಾರ್ಬ್ ಎಂಬ ಔಷಧಿ ಸಹಿತ ಬಂದಿದೆ. ಇದು ಸಹಿತ ಪರಿಣಾಮಕಾರಿ ಅಂತ ಅದು ಪತ್ತೆಯಾಗಿದೆ. ಕಾರಣ ಈ ಔಷಧಿಯ ಬಳಕೆಯನ್ನ ಪರೋಪಜೀವಿಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಕೊಡಬಹುದು ಅಂತ ಸಹಿತ ನಂಬಲಾಗಿದೆ. ಕಾರಣ ಇಮಿಡೋಕಾರ್ಬ್ ಔಷಧಿಯನ್ನ ಸಹಿತ ಇದರಲ್ಲಿ ಬಳಸಬಹುದು. ಇದಾದ್ಮೇಲೆ ಇತ್ತೀಚೆಗೆ ಎಂಡ್ರೋಫ್ಲಾಕ್ಸಸಿನ್ ಔಷಧಿ ಸಹಿತ ಇದರಲ್ಲಿ ಪರಿಣಾಮಕಾರಿ ಅಂತ ಹೇಳಲಾಗ್ತಾ ಇದೆ. ಅದು ಹೇಗೆ ಇದನ್ನ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಎಂಡ್ರೋಫ್ಲಾಕ್ಸಸಿನ್ ಒಂದು ಜೀವ ನಿರೋಧಕ, ಅದು ಈ ಕಾಯಿಲೆಯಿಂದ ಸಹಿತ ಬಳಸಬಹುದು ಅಂತ ಹೇಳಲಿಕ್ಕೆ ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆ. ಅದರ ಕುರಿತು ಇನ್ನೂ ಒಂದು ಸ್ವಲ್ಪ ಟ್ರಯಲ್ಸ್ ಎಲ್ಲ ನಡೆಯಬೇಕು. ಎಷ್ಟರ ಮಟ್ಟಿಗೆ ಅದು ಪರಿಣಾಮಕಾರಿ, ನಿಜವಾಗಲೂ ಅದು ರೋಗ ಬರದ ಹಾಗೆ ಮಾಡುತ್ತಾ ಎಲ್ಲವೂ ಸಹಿತ ಅದನ್ನು ಪರೀಕ್ಷೆಯನ್ನು ಮಾಡಬೇಕು. ಮತ್ತೆ ಈ ಕಾಯಿಲೆಗಳಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಎಲ್ಲದ ಹಾಗೆ ಹೇಳಿದಾಗೆ ಮಧ್ಯವರ್ತಿ ಉಣ್ಣೆಗಳು ಅಥವಾ ಈ ರೋಗಕಾರಕ ಉಣ್ಣೆಗಳನ್ನು ನಿಯಂತ್ರಣ ಮಾಡೋದು ಅತ್ಯಂತ ಕಷ್ಟ. ಆದರೂ ಸಹಿತ ನಾವು ಮಾಡಬೇಕಾಗತ್ತೆ. ಉತ್ತಮ ಪೋಷಣೆಯ ಕ್ರಮ, ಒಳ್ಳೆಯ ಆಹಾರವನ್ನು ಹಾಕುವುದು ಮತ್ತು ಜೀವಂತ ಅನಾಪ್ಲಾಸ್ಮಾ ಮಾರ್ಜಿನಲ್ ಇದಕ್ಕೆ ಉಳ್ಳ ಲಸಿಕೆಯನ್ನು ಕೆಲವು ದೇಶಗಳಲ್ಲಿ ಉಪಯೋಗಿಸ್ತಾರೆ. ನಮ್ಮಲ್ಲಿ ಸಹಿತ ಅಷ್ಟೆಲ್ಲ ಲಸಿಕೆಯ ಲಭ್ಯತೆ ಇಲ್ಲ. ಇದನ್ನು 1 ವರ್ಷಕ್ಕಿಂತ ಕಡಿಮೆ ಇರುವ ಪ್ರಾಣಿಗಳಿಗೆ ಮಾಡಬಹುದು. ನಮ್ಮಲ್ಲಿ ಥೈಲೇರಿಯಾಸಿಸ್ಗೆ ಲಸಿಕೆ ಇದೆ, ಆದರೆ ಬೆಬೇಸಿಯಾ ಮತ್ತು ಅನಾಪ್ಲಾಸ್ಮಾಕ್ಕೆ ಅಷ್ಟು ಸುಲಭವಾಗಿ ಲಸಿಕೆಯ ಲಭ್ಯತೆ ಇಲ್ಲ. ಕಾರಣ ಈ ಲಸಿಕೆಯನ್ನು ಯಾವಾಗ ಕೊಡ್ತಾರೆ ಅಂತಂದರೆ ಚಳಿಗಾಲದಲ್ಲಿ ಕೊಡೋದರಿಂದ ರೋಗ ಹರಡಲು ಸಾಧ್ಯ ಆಗೋದಿಲ್ಲ. ಆ ಕಾರಣ ಪಶುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈ ರೀತಿಯ ಲಸಿಕೆಯನ್ನು ಸಹಿತ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇದ್ದಾಗ ಲಸಿಕೆಯನ್ನು ಕೊಡ್ತಾರೆ. ಇದು ಈ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ತುಂಬ ಸಹಕಾರಿ. ಈ ಲಸಿಕೆಯನ್ನು ಅನಾಪ್ಲಾಸ್ಮಾ ಮಾರ್ಜಿನೇಲ್ ಎಂಬ ಒಂದು ರೋಗಾಣುವಿನಿಂದ ಪ್ರತ್ಯೇಕ ಮಾಡಿಬಿಟ್ಟು ಏನು ಮಾಡ್ತಾರೆ, ಅದನ್ನು ಒಂದು ಪ್ರಾಣಿಗೆ ಕೊಡ್ತಾರೆ. ಇದರಿಂದ ವಿವಿಧ ರೀತಿಯಲ್ಲಿ ರೋಗ ನಿರೋಧಕ ಕಣಗಳು ಈ ರೀತಿ ವಿವಿಧ ಹಂತಗಳಲ್ಲಿ ಇವು ಆಗ್ತವೆ. ಉದಾಹರಣೆಗೆ ಇದನ್ನು ಕೊಟ್ಟಾಗ ಏನು ಮಾಡ್ತದೆ ಅಂತಂದರೆ ಅನಾಪ್ಲಾಸ್ಮಾ ಮಾರ್ಜಿನೇಲ್ ಇದನ್ನು ಅರ್ಧಂಬರ್ಧ ಸಾಯಿಸಿ ಕೊಟ್ಟಾಗ ಅದನ್ನು ದೇಹದಲ್ಲಿರುವಂತಹ ಪರೋಪಜೀವಿಗಳ ಅಥವಾ ಬಿಳಿಯ ರಕ್ತ ಕಣಗಳು ಅದನ್ನು ಹೊರಭಾಗದ ಜೀವಿಗಳು ಅಂತ ಗುರುತಿಸಿಬಿಟ್ಟು ಅದಕ್ಕೆ ಪ್ರತಿರೋಧ ಕಾಯಗಳನ್ನು ಉತ್ಪನ್ನ ಮಾಡ್ತವೆ. ನಂತರ ಆ ಪ್ರತಿರೋಧ ಕಾಯಗಳನ್ನು ಸಂಗ್ರಹಿಸಿ ಲಸಿಕೆಯನ್ನು ತಯಾರು ಮಾಡ್ತಾರೆ. ಸಾಮಾನ್ಯವಾಗಿ ಇದೊಂದು ಲಸಿಕಾ ತಯಾರು ಮಾಡುವಂತಹ ಒಂದು ವಿಧಾನ. ಇದು ಸದ್ಯಕ್ಕೆ ನಮ್ಮ ದೇಶದಲ್ಲಿ ಬಂದಿಲ್ಲ, ಬರಬಹುದು ಮುಂದೆ. ಕಾರಣ ರೈತ ಬಾಂಧವರಲ್ಲಿ ಏನು ವಿನಂತಿ ಅಂತಂದರೆ, ಜ್ವರ ಬಂದಾಗ ನಿಮ್ಮ ಮನೆಯ ಹಸುವಿಗೆ ಯಾವುದೇ ಕಾರಣದಿಂದ ಜ್ವರ ಬಂದಾಗ ಏಕೋ ಬಂದಿದೆ ಅಂತೇಳಿ ಅಲಕ್ಷ್ಯ ಮಾಡೋದು ಬೇಡ. ಅದಕ್ಕೆ ಥೈಲೇರಿಯಾ ಇರ್ಬೋದು ಅಥವಾ ಅನಾಪ್ಲಾಸ್ಮಾ ಇರ್ಬೋದು ಅಥವಾ ಬೆಬೇಸಿಯಸಿಸ್ ಇರ್ಬೋದು, ಅದನ್ನು ಸರಿಯಾಗಿ ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಬೇಕಾಗತ್ತೆ. ಪ್ರಯೋಗಶಾಲೆಗೆ ಹೋಗಿ ಒಂದ್ಸಲ ರಕ್ತ ತಪಾಸಣೆಯನ್ನು ಮಾಡಿದಾಗ ಬಹಳ ಸುಲಭವಾಗಿ ಇದು ಗೊತ್ತಾಗುತ್ತೆ. ಮತ್ತು ರಕ್ತಹೀನತೆಗೆ ನಿರಂತರವಾಗಿ ಕಬ್ಬಿಣದ ಔಷಧಿಗಳನ್ನು ಹೊಂದಿರುವ ಅನೇಕ ಔಷಧಿಗಳು ಮಾರುಕಟ್ಟೆಯಲ್ಲಿ ದೊರೀತವೆ. ಖನಿಜ ಮಿಶ್ರಣವನ್ನು ಕೊಡಬೇಕು ಹಾಗೂ ಉತ್ತಮ ರೀತಿಯ ಆಹಾರವನ್ನು ಕೊಡೋದು ಬಹಳ ಮುಖ್ಯ. ಈ ಕಾಯಿಲೆಗೆ ಚಿಕಿತ್ಸೆಯನ್ನು ನಾವು ಹೇಗೆ ಮಾಡ್ತೀವೋ ಹಾಗೆಯೇ ಈ ಪೋಷಣೆಯನ್ನು ಸಹಿತ ತುಂಬ ಚೆನ್ನಾಗಿ ಮಾಡಿದಾಗ ಏನಾಗುತ್ತೆ, ಇದು ರೋಗ ಹತೋಟಿಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಉತ್ತಮ ಔಷಧಿಯನ್ನು ಕೊಡಿಸಬೇಕು. ಯಾವುದೇ ಕಾರಣಕ್ಕೆ ಕೆಲವೊಮ್ಮೆ ನಿಮ್ಮಲ್ಲಿ ಔಷಧಿ ಇಲ್ವೋ ಅಂಥೇಳಿ ಪಶುವೈದ್ಯರನ್ನು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಬಳಸುವಂತಹ ಔಷಧಿಗಳು ಸ್ವಲ್ಪ ದುಬಾರಿ ಕಾರಣದಿಂದ ಎಲ್ಲರಿಗೂ ಲಭ್ಯತೆ ಇದ್ದದ್ದು ಕಡಿಮೆ ಇರುತ್ತೆ. ಕಾರಣ ನೀವು ನಿಮ್ಮ ಹಸುವನ್ನು ಉಳಿಸಿಕೊಳ್ಳೋದಕ್ಕೆ ನೀವೇ ಔಷಧಿ ಪರ್ಯಾಯವನ್ನು ತೆಗೆದುಕೊಳ್ಳಬೇಕು. ಮತ್ತು ಅನೇಕ ಸಲ ಔಷಧಿಯ ಸರಬರಾಜು ಬಹಳ ಕಷ್ಟ. ಎಲ್ಲ ರಾಜ್ಯದಲ್ಲಿರುವಂತಹ ಲಕ್ಷಾಂತರ ಪಶುಗಳಿಗೆ ಉಚಿತವಾಗಿ ಸರ್ಕಾರದಿಂದ ಔಷಧಿಯನ್ನು ನಿರೀಕ್ಷಣೆ ಮಾಡುವುದು ಕಷ್ಟ. ಆದರೆ ಲಸಿಕೆ ಇತ್ಯಾದಿ ರೋಗ ಪ್ರತಿಬಂಧಕ ಕ್ರಮಗಳನ್ನು ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಆ ರೀತಿಯ ಲಸಿಕೆಯನ್ನು ಹಾಕಬೇಕಾದ್ರೆ ಕಡ್ಡಾಯವಾಗಿ ಹಾಕಿಸ್ಕೊಳ್ಬೇಕು. ಚಿಕಿತ್ಸೆಯನ್ನು ನಾವು ನಿಮ್ಮ ಜಾನುವಾರುಗಳಿಗೆ ನೀವೇ ಮಾಡಿಕೊಳ್ಬೇಕು. ಇದು ನಮ್ಮದೊಂದು ವಿನಂತಿ ಇದೆ. ಯಾಕಂದರೆ ಅನೇಕ ಸಲ ಎಷ್ಟೇ ಕೋಟಿಗಟ್ಟಲೆ ದುಡ್ಡಿದ್ರೂ ಸಹಿತ ಪ್ರತಿ ಜಾನುವಾರಿಗೂ ಬೇಕಾಗುವಂತಹ ಚಿಕಿತ್ಸೆಯನ್ನು ಒದಗಿಸಲಿಕ್ಕೂ ಯಾವುದೇ ದೇಶದಲ್ಲಿ ಸಾಧ್ಯ ಇಲ್ಲ. ಮತ್ತು ಕಾರಣ ನೀವು ನಿಮ್ಮ ಜಾನುವಾರುಗಳಿಂದ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಬೇಕು. ಯಾಕೆಂದರೆ ಅದರಿಂದ ಉತ್ಪನ್ನ ಬಂದರೂ ನಿಮಗೆ ಮತ್ತು ನಷ್ಟವಾದರೂ ನಿಮಗೆ. ಕಾರಣ ಯಾರ ಮೇಲೂ ಅವಲಂಬಿತವಾಗಿದೆ. ಕೇವಲ ಜಾನುವಾರು ನಿಮಗೆ ಸರಿಯಾಗಿ ಚಿಕಿತ್ಸೆಯನ್ನು ಮಾಡಿದರೆ ಅದು ಕೊಡುವಂತಹ
ಹಾಲಿರ್ಬೋದು ಅಥವಾ ಸಗಣಿ ಇರ್ಬೋದು ಅಥವಾ ಗಂಜಲ ಇರ್ಬೋದು, ಅದರಿಂದ ಉತ್ತಮವಾಗಿ ನಿಮಗೆ ಲಾಭ ಬಂದೇ ಬರುತ್ತೆ. ದಯವಿಟ್ಟು ಉತ್ತಮ ರೀತಿಯಲ್ಲಿ ಅದಕ್ಕೆ ಪೌಷ್ಟಿಕಾಂಶವನ್ನು ಕೊಡಿ. ಇದರಲ್ಲಿ ನನ್ನ ಒಂದು ವಿನಂತಿ ಏನಿದೆ ಅಂತಂದರೆ, ಜಾನುವಾರುಗಳಿಗೆ ಆಹಾರವನ್ನು ಕೊಡುವಾಗ ಜಿಪುಣತನ ಮಾಡೋದು ಬೇಡ. ಯಾಕಂದರೆ 60% ಖರ್ಚು ಪಶು ಆಹಾರಕ್ಕೆ ಕೊಡಲೇಬೇಕು. ಆಗ ಏನಾಗುತ್ತೆ ಅಂತಂದರೆ ಜಾನುವಾರು ಆರೋಗ್ಯಪೂರ್ಣವಾಗಿ ಉಳಿಯುತ್ತದೆ. ಕಾರಣ 10ರಿಂದ 15 ದಿನಕ್ಕೊಮ್ಮೆ ಪಶುವಿನ ಮೈ ಮೇಲೆ ಉಣ್ಣೆ ನಾಶಕ ಔಷಧಿಗಳನ್ನು ಹಾಕಬೇಕು. ನಿಮ್ಮ ಗ್ರಾಮದಲ್ಲಿ ಉಣ್ಣೆ ಮುಕ್ತ ಗ್ರಾಮ ಮಾಡಿದರೆ ಮಾತ್ರ ಈ ಕಾಯಿಲೆ ಬಹಳ ಸಾಮಾನ್ಯವಾಗಿ ಹೋಗಲಿಕ್ಕೆ ಸಾಧ್ಯ. ಎಲ್ಲರೂ ಒಮ್ಮೆ ಆಲ್ ಆರ್ ನನ್ ಅಂತ ಹೇಳ್ತೀವಿ. ಆ ರೀತಿ ಮಾಡಿದಾಗ ಮಾತ್ರ ಏನಾಗುತ್ತೆ, ಉಣ್ಣೆ ನಾಶ ಒಮ್ಮೆ ಆದರೂ ಮಾತ್ರ 1 ವರ್ಷ 2 ವರ್ಷ ಕಾಯಿಲೆ ಬರಲಿಕ್ಕಿಲ್ಲ. ಮತ್ತು ಅನೇಕ ಜನ ಮತ್ತು ರೈತರು ಮಾಡುವಂತಹ ಒಂದು ಸಾಮಾನ್ಯ ತಪ್ಪು ಅಂತಂದರೆ, ಪಶುವಿನ ಮೈಮೇಲೆ ಇರುವಂತಹ ಉಣ್ಣೆಯನ್ನು ಮಾತ್ರ ನಾಶ ಮಾಡ್ತೀವಿ ನಾವು. ಪಶುವಿನ ಮೈಮೇಲೆ ಇರುವಂತಹ ಉಣ್ಣೆಗಳನ್ನು ವಿವಿಧ ರೀತಿಯ ಔಷಧಿಗಳನ್ನು ಸಿಂಪಡಣೆ ಮೂಲಕ ನಾಶ ಮಾಡ್ತೀವಿ. ಆದರೆ ಕೊಟ್ಟಿಗೆಯ ಬಿರುಕಿನಲ್ಲಿ ಇರುವಂತಹ ಲಕ್ಷಾಂತರ ಕಣ್ಣಿಗೆ ಕಾಣಿಸದಂತಹ ತತ್ತಿಗಳಿರ್ಬೋದು, ಲಾರ್ವಾಗಳಿರ್ಬೋದು, ನಿಂಫ್ ಹಂತಗಳಿರ್ಬೋದು, ಅವು ಕಣ್ಣಿಗೆ ಕಾಣಲ್ಲ. ಆದರೆ ಅವುಗಳಿಗೆ ರಕ್ತ ಬೇಕಾದಾಗ ಎಲ್ಲಿ ಬರಬೇಕು? ಅವು ಪುನಃ ಹಸುವಿನ ಮೈ ಮೇಲೆ ಹತ್ತಬೇಕಾಗತ್ತೆ. ಕಾರಣ ಈ ಕೊಟ್ಟಿಗೆಯನ್ನು ಬಿರುಕು ರಹಿತವಾಗಿ ಸಿಮೆಂಟಿನಿಂದ ಕಟ್ಟಬೇಕು. ಇಲ್ಲವೇ ಆ ಕೊಟ್ಟಿಗೆ ಮಣ್ಣಿನಿಂದ ಕಟ್ಟಿದರೆ ಅದಕ್ಕೆ ಆಗಾಗ ಕೀಟನಾಶಕಗಳನ್ನು ಸಿಂಪಡಣೆ ಮಾಡುವುದರಿಂದ ಈ ಉಣ್ಣೆಗಳನ್ನು ನಾವು ನಾಶ ಮಾಡಿಕೊಳ್ಳಬೇಕು. ಇದು ಬಹಳ ಮುಖ್ಯವಾಗಿ ರೈತರು ಗಮನಿಸಬೇಕಾದಂತಹ ಒಂದು ಅಂಶ. ಇಷ್ಟೊತ್ತು ಇದನ್ನು ಕೇಳಿದ್ದೀರಿ. ಕಾರಣ ಈ 3 ಕಾಯಿಲೆಗಳು ಈಗಾಗಲೇ ನಾನು ಹೇಳಿದಾಗೆ ಅನಾಪ್ಲಾಸ್ಮಾ, ಬೆಬೇಸಿಯಾ ಮತ್ತು ಥೈಲೇರಿಯಾ, ಇವು ರೈತರ ಆರ್ಥಿಕವಾಗಿ ದುಸ್ಥಿತಿಗೆ ತರುವಂತಹ ಒಂದು ಕಾಯಿಲೆಗಳು. ಕಾರಣ ಇವುಗಳ ಬಗ್ಗೆ ಸಾಕಷ್ಟು ಲಕ್ಷ್ಯ ವಹಿಸಬೇಕು ರೈತರು. ಮತ್ತು ನಿಮ್ಮಲ್ಲಿ ಒಂದು ಕೈ ಮುಗಿದು ಪ್ರಾರ್ಥನೆ ಏನು ಅಂತಂದರೆ, ಉಣ್ಣೆ ನಾಶವನ್ನು ಸರಿಯಾಗಿ ಮಾಡಿ, ಜಾನುವಾರಿಗೆ ಸರಿಯಾಗಿ ಆಹಾರವನ್ನು ಕೊಡಿ ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ನಿಗದಿತವಾಗಿ ತಜ್ಞ ಪಶುವೈದ್ಯರ ಹತ್ರ ಕೊಡಿಸಬೇಕು. ಯಾವುದೇ ಜ್ವರ ಆದಾಗ ಏನೋ ಒಂದು ಮಾತ್ರೆ ಹಾಕೋದು, ಆ ರೀತಿ ಮಾಡಿದರೆ ಸರಿಯಾಗಲ್ಲ. ಕಾರಣ ತಜ್ಞ ಪಶುವೈದ್ಯರನ್ನು ಕರೆದುಬಿಟ್ಟು ರೋಗ ತಪಾಸಣೆಯನ್ನು ಸರಿಯಾಗಿ ಮಾಡಿಬಿಟ್ಟು ಅದಕ್ಕೆ ಅವಶ್ಯಕತೆ ಇರುವಂತಹ ಔಷಧಿಯನ್ನು ಕೊಡಿಸಬೇಕು. ಮತ್ತೊಂದು ನಿಮ್ಮಲ್ಲಿ ಹೇಳಬೇಕಂತಂದರೆ, ಒಂದು ಜಾನುವಾರಿನ ಜೀವಮಾನದಲ್ಲಿ ಒಟ್ಟು ಖರ್ಚಿನಲ್ಲಿ 1%ಕ್ಕಿಂತ ಕಡಿಮೆ ಮಾತ್ರ ಅದರ ಔಷಧಿಗೆ ಬರುವಂತಹ ಖರ್ಚು. ಕಾರಣ ಔಷಧಿ ಪಶುವೈದ್ಯರು ಬರೆದು ಕೊಟ್ಟಾಗ ಅವುಗಳನ್ನು ತಂದು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅಧ್ಯಾಯ ಏನಿದೆ ಇದನ್ನು ಮುಗಿಸೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.